ವೈದ್ಯ ಲೋಕ ಈ ಕಾರ್ಯಕ್ರಮದ ಪ್ರಾಯೋಜಕರು ಆದರ್ಶ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಸೆಂಟರ್, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಹತ್ತಿರ, ಉಡುಪಿ. ನಮಸ್ಕಾರ ವೀಕ್ಷಕರೇ, ಆದರ್ಶ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಸೆಂಟರ್ ಅರ್ಪಿಸ್ತಾ ಇರುವಂತಹ ವೈದ್ಯ ಲೋಕ ಕಾರ್ಯಕ್ರಮಕ್ಕೆ ತಮ್ಗೆಲ್ರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ನಾನು ಮಹಿಮಾ. ಒಬ್ಬ ವ್ಯಕ್ತಿಯ ದೇಹ ಮತ್ತು ಮನಸ್ಸು ಎನ್ನುವಂಥದ್ದು ಸಮತೋಲನದಲ್ಲಿದ್ರೆ ಅದನ್ನು ನಾವು ಆರೋಗ್ಯ ಅಂತ ಕರಿತೀವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಉತ್ತಮವಾದಂತಹ ಆರೋಗ್ಯವನ್ನ ಪಡ್ಕೊಳ್ಳಿಕ್ಕೆ ತುಂಬಾನೇ ಕಷ್ಟ ಆಗ್ತಾ ಇದೆ. ಅದಕ್ಕೆ ಪ್ರಮುಖವಾದಂತಹ ಕಾರಣವೇನಂತಂದ್ರೆ ಇವಾಗಿನ ಜೀವನ ಶೈಲಿಯ ಜೊತೆಗೆ ಕೆಲಸದ ಒತ್ತಡ. ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಪ್ರತಿ ಸಲವೂ ಕೂಡ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳ ಕುರಿತು ಮಾಹಿತಿಯನ್ನ ನೀಡ್ತಾ ಬಂದಿದ್ದೇವೆ. ಸೊ ಅದೇ ನಿಟ್ಟಿನಲ್ಲಿ ಇವತ್ತು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಅನುಷಾ ಜಿಪಿ ಅವರು. ಇವತ್ತು ಇವರು ನಮಗೆ ಬಂಜೆತನದ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನ ನೀಡಲಿಕ್ಕಿದ್ದಾರೆ. ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಬನ್ನಿ ಮೇಡಮ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಮಹಿಳೆಯರಲ್ಲಿ ಈ ಒಂದು ಬಂಜೆತನ ಎನ್ನುವಂತಹ ಸಮಸ್ಯೆಯನ್ನು ಕಾಣ್ತಾ ಇದ್ದೇವೆ. ತುಂಬಾ ಜನ ಹೇಳ್ತಾ ಇದ್ರು, ಸಾಕಷ್ಟು ಮಹಿಳೆಯರಿದ್ದಾರೆ. ಸೊ ಮೊದಲನೇದಾಗಿ ಕೇಳುವುದಾರೆ, ಏನು ಈ ಬಂಜೆತನ ಅಂದ್ರೆ ಏನು ಮೇಡಮ್? ಬಂಜೆತನ ಅಥವಾ ಇನ್ಫರ್ಟಿಲಿಟಿ ಅಂದರೆ ಒಂದು ದಂಪತಿ ಸತತವಾಗಿ 1 ವರ್ಷ ಅವರು ಪ್ರೆಗ್ನೆನ್ಸಿಗೆ ಪ್ರಯತ್ನ ಪಟ್ಟಿದ್ದಾರೆ, ಹಾಗಾದ್ರೂ ಅವರಿಗೆ ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ, ಅಥವಾ ದಂಪತಿ ವಯಸ್ಸು 35 ವರ್ಷಕ್ಕಿಂತ ಜಾಸ್ತಿ ಇದೆ, ಅವರು 6 ತಿಂಗಳ ಮಟ್ಟಿಗೆ ಪ್ರಯತ್ನ ಪಟ್ಟಿದ್ದಾರೆ, ಬಟ್ ಹಾಗಾದ್ರೂ ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ ಅಂತಂದಾಗ ನಾವು ಅವರಿಗೆ ಏನಾದ್ರು ಬಂಜೆತನ ಸಮಸ್ಯೆ ಇರಬಹುದು ಅಂತ ಹೇಳ್ತೀವಿ. ಓಕೆ, ಇವಾಗ ಒಬ್ಬ ಮಹಿಳೆಯಲ್ಲಿ ಬಂಜೆತನ ಇದೆ ಅಂತ ಆದಾಗ ಅದು ಹೇಗೆ ಗೊತ್ತಾಗುತ್ತೆ? ಇವರಲ್ಲಿ ಬಂಜೆತನ ಸಮಸ್ಯೆನೇ ಇದೆ ಅಂತ ಹೇಗೆ ಗೊತ್ತಾಗುತ್ತೆ? ಅದು ಇವಾಗ ಹೇಳ್ದಂಗೆ ಅಕಸ್ಮಾತ್ ಅವರು ಪ್ರಯತ್ನ ಪಟ್ಟಿದ್ದಾರೆ, 6 ತಿಂಗಳು ಪ್ರಯತ್ನ ಪಟ್ಟಿದ್ದಾರೆ, ಅವರಿಗೆ ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ, ಅಥವಾ 1 ವರ್ಷದ ಮಟ್ಟಿಗೆ ಪ್ರಯತ್ನ ಪಟ್ಟಿದ್ದಾರೆ, ಬಟ್ ಹಾಗಾದ್ರೂ ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ ಅಂದಾಗ ಅವ್ರು ಇಮಿಡಿಯೇಟ್ ಆಗಿ ಅವರ ಗೈನಕಾಲಜಿಸ್ಟು ಅಥವಾ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಡಾಕ್ಟರ್ ಅವೈಲೇಬಲ್ ಇದ್ದಾರೆ ಅಂತಂದ್ರೆ ಹೋಗಿ ಅವರಿಗೆ ತೋರಿಸ್ಕೋಬಹುದು. ಅಥವಾ ಮಹಿಳೆಯಲ್ಲಿ ಮುಂಚೆನೆ ಏನಾದ್ರು ಅವರಿಗೆ ಗೈನಕಾಲಜಿಕಲ್ ಸಿಂಪ್ಟಮ್ಸ್ ಇದೆ ಅಂದ್ರೆ ಅವರಿಗೆ ತಿಂಗಳ ಕರೆಕ್ಟಾಗಿ ಆಗ್ತಾ ಇರಲ್ಲ, ಇರ್ರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ, ಅಥವಾ ಮುಟ್ಟ ಸಮಯದಲ್ಲಿ ಅವರಿಗೆ ತುಂಬಾ ಹೆವಿ ಬ್ಲೀಡಿಂಗ್ ಆಗುತ್ತೆ, ಗಡ್ಡೆ ತರ ಅವರು ಕ್ಲಾಟ್ಸ್ ಪಾಸ್ ಮಾಡ್ತಾರೆ, ಅಥವಾ ಪೀರಿಯಡ್ಸ್ ಆಗಿದ ನಂತರ ಪೀರಿಯಡ್ಸ್ ಮಿಡ್ ಸೈಕಲ್ ಅಂತ ಹೇಳ್ತೀವಿ, 13-14ನೇ ದಿನ ಅವರಿಗೆ ಏನಾದ್ರು ಬ್ಲೀಡಿಂಗ್ ಆಗೋದಾಗ್ಲಿ, ಅಥವಾ ಅವರು ಯಜಮಾನರ ಜೊತೆ ಸೇರಿದಾಗ ಇಂಟರ್ಕೋರ್ಸ್ ಮೇಂಟೈನ್ ಮಾಡಿದಾಗ ತುಂಬಾ ಪೇನ್ಫುಲ್ ಇರುತ್ತೆ ಅವರಿಗೆ, ಅಥವಾ ಮುಟ್ಟ ಸಮಯದಲ್ಲಿ ಅವರಿಗೆ ತುಂಬಾ ಹೆವಿ ಪೇನ್ ಆಗೋದು, ಲೈಕ್ ಮುಟ್ಟು ಸ್ಟಾರ್ಟ್ ಆಗೋ ಮುಂಚೆನೆ ಪೇನ್ ಸ್ಟಾರ್ಟ್ ಆಗುತ್ತೆ, ಮುಟ್ಟು ಮುಗಿಯೋ ತನಕ ಅವರಿಗೆ ತುಂಬಾ ಹೆವಿ ಪೇನ್ ಇರುತ್ತೆ. ಸೊ ಈ ತರ ಏನಾದ್ರು ಅಬ್ನಾರ್ಮಲ್ ಸಿಂಪ್ಟಮ್ಸ್ ಅವರಿಗೆ ಕಾಣಿಸ್ಕೊಂತು ಅಂದ್ರೆ ಅವರು ಇಮಿಡಿಯೇಟ್ ಆಗಿ ಡಾಕ್ಟರ್ನ ಹೋಗಿ ಕನ್ಸಲ್ಟ್ ಮಾಡಬೇಕಾಗುತ್ತೆ. ಮೇಡಮ್, ಇವಾಗ ಬಂಜೆತನ ಎನ್ನುವಂಥದ್ದು ಕೇವಲ ಮಹಿಳೆಯರಲ್ಲಿ ಮಾತ್ರ ಕಾಣಿಸುತ್ತಾ ಅಥವಾ ಪುರುಷರಲ್ಲಿ ಕೂಡ ಕಂಡು ಬರುತ್ತಾ ಅಂತ? ಸಾಮಾನ್ಯವಾಗಿ ಜನರಲ್ಲಿ ಇದು ಇರೋ ಅನಿಸಿಕೆ ಅಂದ್ರೆ ಒಂದು ಮಹಿಳೆ ಗರ್ಭಿಣಿ ಆಗ್ತಾ ಇಲ್ಲ ಅಂತಂದ್ರೆ ಸಮಸ್ಯೆ ಅವಳಲ್ಲೇ ಇರಬೇಕು ಅಂತ. ಸೊ ಅವ್ರು ಏನ್ ಮಾಡ್ತಾರೆ, ಮೊದಲು ಅವಳನ್ನೇ ಕಳಿಸ್ತಾರೆ ಚೆಕ್ಅಪ್ ಮಾಡಿಸ್ಕೊಳ್ಳೋಕೆ, ಹೋಗಿ ತೋರಿಸ್ಕೊಂಡ್ ಬಾ, ಏನಾದ್ರು ನಿನ್ನಲ್ಲಿ ಸಮಸ್ಯೆ ಇದೆಯಾ ಅಂತಂತ. ಅವರು ಗಂಡಂದ್ರಾಗ್ಲಿ ಅವ್ರು ಬರಲ್ಲ, ಇಲ್ಲ ನಂದ್ರಲ್ಲೆಲ್ಲ ನಾರ್ಮಲ್ ಇದೆ, ನನ್ನೆಲ್ಲ ಸರಿ ಇದೆ, ನಾನು ಬರಲ್ಲ, ನೀನೇ ಹೋಗಿ ಚೆಕ್ಅಪ್ ಮಾಡಿಸ್ಕೊಂಡ್ ಬಾ ಅಂತ ಹೇಳ್ತಾರೆ. ಬಟ್ ಬಂಜೆತನಕ್ಕೆ ಕಾರಣ ಮಹಿಳೆಯಲ್ಲೂ ಇರಬಹುದು, ಪುರುಷರಲ್ಲೂ ಇರಬಹುದು, ಇಬ್ಬರಲ್ಲೂ ಇರಬಹುದು, ಅಥವಾ ಇಬ್ಬರಲ್ಲೂ ಇಲ್ದೇನೂ ಇರಬಹುದು. ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ಸೊ 50% ಕಾರಣ ಎಷ್ಟು ಮಹಿಳೆಯಲ್ಲಿ ಇರುತ್ತೆ, ಅಷ್ಟೇ 50% ಕಾರಣ ಪುರುಷರಲ್ಲೂ ಇರಬಹುದು ಬಂಜೆತನಕ್ಕೆ. ಸೊ ಬರೀ ಮಹಿಳೆಯಲ್ಲೇ ಏನೋ ಸಮಸ್ಯೆ ಇದೆ ಅಂತ ನಾವು ಹೇಳಕ್ಕಾಗಲ್ಲ. ಅವರಿಬ್ಬರು ಒಟ್ಟಿಗೆ ಬಂದಾಗ ಚೆಕಪ್ ಮಾಡಿಸ್ಕೊಂಡು ಅದೇನು ಸಮಸ್ಯೆ ಇದೆ ಅಂತ ನಾವು ಕಂಡು ಹಿಡಿದಾಗೇನೆ ನಮಗೆ ಗೊತ್ತಾಗುತ್ತೆ ಸಮಸ್ಯೆ ಯಾರಲ್ಲಿ ಇದೆ ಅಂತ. ಮೇಡಮ್, ಇವಾಗ ಒಬ್ಬ ಪುರುಷರಲ್ಲಿ ಅಥವಾ ಮಹಿಳೆಯರಲ್ಲಿ ಬಂಜೆತನ ಇದೆ ಅಂತ ಆದ್ರೆ ಯಾವುದೆಲ್ಲ ಕಾರಣಗಳು ಇರಬಹುದು ಅಂತ, ಕಾಸಸ್ ಇರಬಹುದು ಅಂತ? ಓಕೆ, ಮೊದಲನೆಯಾಗಿ ಮಹಿಳೆಯರಲ್ಲಿ ಏನ್ ಕಾರಣಗಳಿರುತ್ತೆ ಅಂತ ಹೇಳ್ತೇನೆ. ಅದು 3 ಭಾಗದಲ್ಲಿ ನಾವು ಹೇಳ್ಬೋದು. ಮೊದಲನೆಯಾಗಿ ಅವರ ಗರ್ಭಕೋಶದಲ್ಲಿ ಏನಾದ್ರು ಸಮಸ್ಯೆ ಇದೆಯಾ ಅಂತ ನೋಡ್ಬೇಕಾಗುತ್ತೆ, ಅಥವಾ ಗರ್ಭಕೋಶ ಪಕ್ಕ ನಾವು ಫೆಲೋಪಿಯನ್ ನಾಳ ಅಂತ ಹೇಳ್ತೀವಿ, ಅದ್ರಲ್ಲಿ ಏನಾದ್ರು ಸಮಸ್ಯೆ ಇದೆಯಾ, ಅಥವಾ 2 ಕಡೆ ಅವ್ರ ಅಂಡಾಶಯ ಓವರೀಸ್ ಅಂತ ಹೇಳ್ತೀವಿ, ಅದ್ರಲ್ಲಿ ಏನೋ ಸಮಸ್ಯೆ ಇದೆಯಾ ಅಂತ ನೋಡ್ಬೇಕಾಗುತ್ತೆ. ಮೊದಲನೆಯಾಗಿ ಅಂಡಾಶಯ ಓವರೀಸ್ಗಳಲ್ಲಿ ಏನ್ ಸಮಸ್ಯೆ ಆಗಬಹುದು. ಈಗ ಮೋಸ್ಟ್ ಕಾಮನ್ ಆಗಿ ನಾವು ನೋಡ್ತಾ ಇರೋದು ಅಂದ್ರೆ ಒಂದು ಸಮಸ್ಯೆ ಬಂದ್ಬಿಟ್ಟು PCOS, ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ ಹೇಳ್ತೇವೆ. ಸೊ ಈ PCODಲಿ ಸಾಮಾನ್ಯವಾಗಿ ಏನಾಗುತ್ತೆ, ಈಗ ಒಂದು ಮಹಿಳೆ ನಾರ್ಮಲ್ ಆಗಿ ಪ್ರತಿ ತಿಂಗಳೊಳಗೆ 28-30 ದಿನದೊಳಗೆ ಮುಟ್ಟಾಗುತ್ತೆ, ರೆಗ್ಯುಲರ್ ಆಗಿ ಪೀರಿಯಡ್ಸ್ ಇರುತ್ತೆ ಅಂತಂದಾಗ 13ನೇ-14ನೇ ದಿನ ಅವರಿಗೆ ಅದು ಓವ್ಯುಲೇಷನ್ ಪೀರಿಯಡ್ ಅಂತ ಹೇಳ್ತೀವಿ. ಹಂಗಂದ್ರೆ ಅವ್ರದ್ದು ಮೊಟ್ಟೆ ಬಿಡುಗಡೆ ಆಗುತ್ತೆ. ಆ ಸಮಯದಲ್ಲಿ ಅವರು ಅವ್ರ ಯಜಮಾನರ ಜೊತೆ ಸೇರಿದಾಗ ಪ್ರೆಗ್ನೆನ್ಸಿ ಚಾನ್ಸಸ್ ಹೆಚ್ಚಿರುತ್ತೆ. ಬಟ್ ಇದು PCOD ಸಮಸ್ಯೆಲಿ ಏನಾಗುತ್ತೆ, ಅವ್ರ ಅಂಡಾಶಯಗಳ ಸೈಜ್ ತುಂಬಾ ದೊಡ್ಡದಿರುತ್ತೆ, ಅನೇಕ ಚಿಕ್ಕ ಚಿಕ್ಕ ಮೊಟ್ಟೆಗಳಿರುತ್ತೆ, ಬಟ್ ಆ ಮೊಟ್ಟೆಗಳು ಬೆಳ್ಕೋತಾ ಇರಲ್ಲ, ಓವ್ಯುಲೇಷನ್ ಆಗ್ತಾ ಇರಲ್ಲ. ಆ ಕಾರಣದಿಂದ ಅವರಿಗೆ ಪ್ರೆಗ್ನೆನ್ಸಿಲಿ ಸಮಸ್ಯೆ ಆಗ್ತಾ ಇರುತ್ತೆ.
ಇದು ಬಿಟ್ಬಿಟ್ಟು ಬೇರೆ ಥರ ಸಿಸ್ಟ್ಗಳು ಕಾಣಿಸ್ಕೋತವೆ. ಸಿಂಪಲ್ ಸಿಸ್ಟ್ ಆಗಲಿ ಅಥವಾ ಕಾಂಪ್ಲೆಕ್ಸ್ ಸಿಸ್ಟ್ ಥರ ಆಗಲಿ, ಅಥವಾ ನಾವೊಂದು ರಕ್ತಗಂಟು ಎಂಡೋಮೆಟ್ರಿಯೋಟಿಕ್ ಸಿಸ್ಟ್ ಅಥವಾ ಚಾಕ್ಲೇಟ್ ಸಿಸ್ಟ್ ಅಂತ ಹೇಳ್ತೀವಿ. ಸೊ ಈ ಥರ ಏನಾದ್ರು ಸಿಸ್ಟ್ ಇದ್ದಾಗ ಅವ್ರದ್ದು ಯೂಶಲಿ ಏನಾಗುತ್ತೆ, ಮೊಟ್ಟೆ ರಿಸರ್ವ್ ಕಮ್ಮಿ ಆಗುತ್ತೆ, ಅಥವಾ ಮೊಟ್ಟೆ ಇದ್ದರೆ ಕೂಡ ಅದ್ರದ್ದು ಕ್ವಾಲಿಟಿ ಕಮ್ಮಿ ಆಗುತ್ತೆ. ಸೊ ಅಂಥ ಕಂಡೀಷನ್ ಇದ್ದಾಗ ನಾವು ಅವರಿಗೆ ಯೂಶಲಿ ಬೇಗ ಯಾವ್ದಾದ್ರು ಟ್ರೀಟ್ಮೆಂಟ್ ಅಡ್ವೈಸ್ ಮಾಡ್ತೇವೆ. ಸೊ ಇದು ಅಂಡಾಶಯಲ್ಲಿ ಕಾಣಿಸ್ಕೊಂಡ್ಬರೋ ಸಾಮಾನ್ಯವಾಗಿ ತೊಂದರೆಗಳು. ನೆಕ್ಸ್ಟ್ ಬಂದ್ಬಿಟ್ಟು ಇದು ಫೆಲೋಪಿಯನ್ ಟ್ಯೂಬ್, ಫೆಲೋಪಿಯನ್ ನಾಳದಲ್ಲಿ ಅದು ತುಂಬ ಒಂದು ಇಂಪಾರ್ಟೆಂಟ್ ಸ್ಟ್ರಕ್ಚರ್. ಯಾಕೆಂದರೆ ಅದು ಫೆಲೋಪಿಯನ್ ಟ್ಯೂಬ್ ಅಂತ ಹೇಳ್ತೀವಲ್ಲ, ಆ ಜಾಗದಲ್ಲಿ ಅದು ಫರ್ಟಿಲೈಸೇಷನ್ ಪ್ರಕ್ರಿಯೆ ಅಂತ, ಫರ್ಟಿಲೈಸೇಷನ್ ಪ್ರೊಸೆಸ್ ಆಗೋದು ಜಾಗ. ಫರ್ಟಿಲೈಸೇಷನ್ ಅಂದರೆ ಒಂದು ಮೊಟ್ಟೆ ಮತ್ತು ಸ್ಪರ್ಮ್ ಭೇಟಿಯಾಗಿ ಭ್ರೂಣ ಆಗೋದು, ಅದಕ್ಕೆ ನಾವು ಫರ್ಟಿಲೈಸೇಷನ್ ಅಂತ ಹೇಳ್ತೇವೆ. ಆ ಪ್ರೋಸೆಸ್ ಆಗೋದು ನಮ್ಮ ಫೆಲೋಪಿಯನ್ ಟ್ಯೂಬ್ಸಲ್ಲಿ. ಸೊ ಆ ಫೆಲೋಪಿಯನ್ ಟ್ಯೂಬಿಗೆ ಏನಾದ್ರು ಪೆಟ್ಟು ಬಿದ್ದಿದೆ ಅಥವಾ ಅದು ಬ್ಲಾಕ್ ಆಗಿದೆ ಅಥವಾ ಡ್ಯಾಮೇಜ್ ಆಗಿದೆ ಅಂದಾಗ ಅವರಿಗೆ ನ್ಯಾಚುರಲಿ ಪ್ರೆಗ್ನೆನ್ಸಿ ಆಗೋಕ್ಕೆ ಆಗ್ತಾ ಇರಲ್ಲ. ಸೊ ಇದಕ್ಕೆ ಕಾರಣ ಬಂದ್ಬಿಟ್ಟು ಮೊದಲನೇದಾಗಿ ಕಾಮನ್ ಕಂಡೀಷನು ಇನ್ಫೆಕ್ಷನ್, PID, ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸ್ ಅಂತ ಹೇಳ್ತೇವೆ. ಸೊ ಅದು ಯೂಶಲಿ ಗರ್ಭಕೋಶ ಮತ್ತು ಟ್ಯೂಬ್ಸ್ದು ಇನ್ಫೆಕ್ಷನು. ಸೊ ಆ ಇನ್ಫೆಕ್ಷನ್ ಆದಾಗ ಟ್ಯೂಬ್ಸ್ ಇದರ್ ಡಿಸ್ಟ್ರಾಯ್ ಆಗುತ್ತೆ ಅಥವಾ ಟ್ಯೂಬ್ಸಲ್ಲಿ ಬ್ಲಾಕೇಜ್ ಬರುತ್ತೆ. ಆ ಕಾರಣದಿಂದ ಅವರಿಗೆ ಪ್ರೆಗ್ನೆನ್ಸಿ ಆಗ್ತಾ ಇರಲ್ಲ. ಇನ್ನೊಂದು ಕಾಮನ್ ಕಾರಣ ಬಂದ್ಬಿಟ್ಟು ಅವರಿಗೆ ಮುಂಚೆ ಏನಾರೋ ಹೊಟ್ಟೆಯ ಕೆಳಗಿನ ಭಾಗದಲ್ಲಿ ಏನಾರೋ ಶಸ್ತ್ರಚಿಕಿತ್ಸೆ ಅಥವಾ ಸರ್ಜರಿ ಆಗಿದೆಯಾ ಪೆಲ್ವಿಕ್ ರೀಜನ್ ಅಲ್ಲಿ ಅಂತ ನಾವು ಕೇಳಬೇಕಾಗುತ್ತೆ. ಹಾಗೆ ಏನಾರೋ ಸರ್ಜರೀಸ್ ಆಗಿದೆ ಅವರಿಗೆ ಮುಂಚೆ ಅಂತಂದ್ರೆ ಅದು ಯೂಶಲಿ ಏನಾರೋ ಟ್ಯೂಬಿಗೆ ಡ್ಯಾಮೇಜ್ ಆಗಿರುತ್ತೆ ಅಥವಾ ಏಟ್ ಬಿದ್ದಿರುತ್ತೆ. ಆ ಕಾರಣದಿಂದ ಅವರಿಗೆ ಪ್ರೆಗ್ನೆನ್ಸಿ ಆಗ್ತಾ ಇರಲ್ಲ. ಮೂರನೇ ಕಾರಣ ಬಂದ್ಬಿಟ್ಟು TB, ಟ್ಯೂಬರ್ಕ್ಯುಲೋಸಿಸ್. ಅವರಿಗೆ ಮುಂಚೆ ಏನಾರೋ TB ಕಾಯಿಲೆ ಆಗಿತ್ತಾ, ಬಿಕಾಸ್ ಇದು TB ಕಾಯಿಲೆ ಬಂದ್ಬಿಟ್ಟು ಅದು ಹೊಟ್ಟೆನ ಕೆಳಗಿನ ಭಾಗದಲ್ಲಿ ಪೆಲ್ವಿಕ್ ರೀಜನಲ್ಲೂ ಕೂಡ ಆಗಬಹುದು. ಹಾಗಾದಾಗ ಅದು ನಮ್ಮ ಗರ್ಭಕೋಶ ಟ್ಯೂಬ್ಸ್ಗೆಲ್ಲ ತುಂಬ ಎಫೆಕ್ಟ್ ಮಾಡುತ್ತೆ, ಡ್ಯಾಮೇಜ್ ಅಥವಾ ಬ್ಲಾಕೇಜ್ ಕಾಸ್ ಮಾಡುತ್ತೆ. ಸೊ ಇದು ಕಾಮನ್ ರೀಸನ್ಸ್ ಟ್ಯೂಬ್ಸಲ್ಲಿ ಏನಾರೋ ತೊಂದರೆ ಆದರೆ ಪ್ರೆಗ್ನೆನ್ಸಿ ಯಾಕೆ ಆಗಲ್ಲ ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ಗರ್ಭಕೋಶ. ಗರ್ಭಕೋಶದ ವೆರಿ ಇಂಪಾರ್ಟೆಂಟ್ ಸ್ಟ್ರಕ್ಚರ್. ಯಾಕಂದರೆ ಅದರೊಳಗೆ ಮಗು ಬೆಳ್ಕೊಳ್ಳೋದು, ಬೆಳವಣಿಗೆ ಆಗೋದು, ಆಮೇಲೆ ಡೆಲಿವರಿ ಆಗೋದು. ಆ ಗರ್ಭಕೋಶದಲ್ಲಿ ಏನಾರೋ ಸಮಸ್ಯೆ ಇದ್ದರೆ ಅವರಿಗೆ ತೊಂದರೆ ಆಗಬಹುದು. ಫಾರ್ ಎಕ್ಸಾಂಪಲ್, ಇವಾಗ ಗರ್ಭಕೋಶದಲ್ಲಿ ಗೆಡ್ಡೆ ಇದೆ, ಫೈಬ್ರಾಯ್ಡ್ ಅಂತ ಹೇಳ್ತೇವೆ. ಸೊ ಪ್ರತಿ ಸಲ ಫೈಬ್ರಾಯ್ಡ್ ಇದ್ದರೆ ಅವರಿಗೆ ಪ್ರೆಗ್ನೆನ್ಸಿ ಆಗೋಕ್ಕೆ ತೊಂದರೆ ಆಗುತ್ತೆ ಅಂತಂತ ಇಲ್ಲ. ಅದು ಗೆಡ್ಡೆ ಸೈಜ್ ಹೇಗಿದೆ, ಅದ್ರದ್ದು ಲೊಕೇಶನ್ ಹೇಗಿದೆ ಅಂತ ನೋಡ್ತೇವೆ. ಅಂದರೆ ಇವಾಗ ಅದು ಗೆಡ್ಡೆ ಬಂದ್ಬಿಟ್ಟು ಗರ್ಭಕೋಶ ಆಚೆ ಭಾಗದಲ್ಲಿ ಇದೆ ಅಥವಾ ಗರ್ಭಕೋಶ ಒಳಗಿನ ಭಾಗದಲ್ಲಿ ಇದೆಯಾ ಅಥವಾ ಗರ್ಭಕೋಶ ವಾಲಲ್ಲಿ ಇದೆಯಾ ಅಂತ ನಾವು ನೋಡಬೇಕಾಗುತ್ತೆ. ಅದ್ರ ಪ್ರಕಾರ ನೋಡಿಕೊಂಡು ನಾವು ಅದನ್ನು ಅಡ್ವೈಸ್ ಮಾಡ್ತೇವೆ. ಸೊ ತುಂಬ ಸಮಯ ಅವರಿಗೆ ಪ್ರೆಗ್ನೆನ್ಸಿ ಆಗಿಲ್ಲ ಅಂದರೆ ಇದೊಂದು ಕಾರಣ ಆಗಬಹುದು. ಬಟ್ ಪ್ರತಿ ಸಲ ಎಲ್ಲರಿಗೂ ಗೆಡ್ಡೆ ಇರೋರಿಗೆ ಪ್ರೆಗ್ನೆನ್ಸಿ ಆಗಲ್ಲ ಅಂತಂತ ಏನೂ ಇಲ್ಲ. ಇದು ಬಿಟ್ಬಿಟ್ಟು ಬೇರೆ ಕಾಸಸ್ ಗರ್ಭಕೋಶದಲ್ಲಿ ಅಂದರೆ ಅಡೆನೋಮಯೋಸಿಸ್ ಅಂತ ಹೇಳ್ತೇವೆ. ಅಂದರೆ ಗರ್ಭಕೋಶ ಊತ ಆಗುತ್ತೆ. ಸೊ ಅಂಥ ಸಮಸ್ಯೆದಲ್ಲಿ ಅವರಿಗೆ ಪ್ರೆಗ್ನೆನ್ಸಿ ಆಗೋಕ್ಕೆ ತೊಂದರೆ ಆಗ್ತಾ ಇರುತ್ತೆ. ಇನ್ನೊಂದು ಗರ್ಭಕೋಶದ ಒಳಗೆ ಮಾಂಸ ಥರ ಬೆಳ್ಕೊಳ್ಳುತ್ತೆ, ಪಾಲಿಪ್ ಅಂತ ಹೇಳ್ತೀವಿ. ಅಂಥ ಟೈಮಲ್ಲಿ ಅವರಿಗೆ ಇಂಪ್ಲಾಂಟೇಷನ್ ಪ್ರಾಬ್ಲಮ್ ಆಗುತ್ತೆ. ಅದು ಬಿಟ್ಬಿಟ್ಟು ಎಂಡೋಮೆಟ್ರಿಯೋಸಿಸ್ ಅಂತ ಹೇಳ್ತೀವಿ. ಎಂಡೋಮೆಟ್ರಿಯೋಸಿಸ್ ಅಂದರೆ ಈಗ ಗರ್ಭಕೋಶದ ಒಂದು ಲೈನಿಂಗ್ ಇರುತ್ತೆ, ಎಂಡೋಮೆಟ್ರಿಯಮ್ ಅಂತ. ಅದು ಸಾಮಾನ್ಯವಾಗಿ ಗರ್ಭಕೋಶದ ಒಳಗೆ ಇರಬೇಕು. ಬಟ್ ಅದೇನಾದ್ರು ಹೋಗಿ ಟ್ಯೂಬ್ಸಿಗೆ ಸ್ಪ್ರೆಡ್ ಆಯಿತು ಅಥವಾ ಅವರ ಅಂಡಾಶಯಗಳಿಗೆ ಸ್ಪ್ರೆಡ್ ಆಯಿತು, ಪೆಲ್ವಿಕ್ ಬೇರೆ ರೀಜನ್ ಆರ್ಗನ್ಸ್ಗೆ ಸ್ಪ್ರೆಡ್ ಆಯಿತು ಅಂದಾಗ ಅವರಿಗೆ ಪ್ರೆಗ್ನೆನ್ಸಿಲಿ ಸಮಸ್ಯೆ ಕಾಣಿಸ್ಕೊಂಡು ಬರ್ತಿರುತ್ತೆ. ಸೊ ಇದು ಗರ್ಭಕೋಶದಲ್ಲಿ ಸಾಮಾನ್ಯವಾಗಿ ಕಾಣಿಸ್ಕೊಂಡು ಬರೋ ತೊಂದರೆಗಳು. ಇನ್ನೊಂದು ಕಂಜನೈಟಲ್ ಅನಾಮಲೀಸ್ ಅಂತ ಹೇಳ್ತೀವಿ. ಅಂದರೆ ಗರ್ಭಕೋಶ ಆಕಾರದಲ್ಲೇ ತೊಂದರೆ ಇದೆ, ಅವರಿಗೆ ಅದು ಚಿಕ್ಕ ವಯಸ್ಸಿಂದನೇ ಅವರಿಗೆ ಆ ಥರ ತೊಂದರೆ ಇರಬಹುದು. ಅಂದರೆ ಗರ್ಭಕೋಶ ಎರಡು ಭಾಗದಲ್ಲಿ ಇರಬಹುದು, ಬೈಕಾರ್ನುವೇಟ್ ಯೂಟ್ರಸ್ ಅಂತೀವಿ, ಅಥವಾ ಒಂದೇ ಭಾಗ ಇರಬಹುದು ಗರ್ಭಕೋಶದ್ದು, ಯೂನಿಕಾರ್ನುವೇಟ್ ಯೂಟ್ರಸ್ ಅಂತ ಹೇಳ್ತೇವೆ. ಆ ಥರ ತೊಂದರೆ ಇರಬಹುದು. ಅದು ಬಿಟ್ಬಿಟ್ಟು ಸರ್ವೈಕಲ್ ಫ್ಯಾಕ್ಟರ್ಸ್, ಅಂದರೆ ಆ ಗರ್ಭಕೋಶ ಬಾಯಿ, ಸರ್ವಿಕ್ಸ್ ಅಂತ ಹೇಳ್ತೀವಲ್ಲ, ಅಲ್ಲಿ ಏನಾರೋ ಗ್ರೋತ್ ಇರುತ್ತೆ ಅಥವಾ ಅಲ್ಲಿ ಏನಾರೋ ಸ್ಟೀನೋಸಿಸ್ ಆಗಿರುತ್ತೆ. ಆ ಕಂಡೀಷನಲ್ಲೂ ಸಮಸ್ಯೆ ಆಗುತ್ತೆ ಪ್ರೆಗ್ನೆನ್ಸಿಗೆ. ಇದೆಲ್ಲ ಕಂಡೀಷನ್ಸ್ ಬಿಟ್ಟು ಬೇರೆ ಮೆಡಿಕಲ್ ಕಂಡೀಷನ್ಸ್ ಕೂಡ ಇರ್ಬೋದು. ಅಂದರೆ ಅವರಿಗೆ ಮುಂಚೆಯಿಂದನೇ ಏನಾದ್ರು ಥೈರಾಯ್ಡ್ ಸಮಸ್ಯೆ ಇದೆ, ಅಥವಾ ಅವರು ಡಯಾಬಿಟಿಕ್ ಇದ್ದಾರೆ, ಅವ್ರ ಶುಗರ್ ಸಮಸ್ಯೆ ಇದೆ, ಅಥವಾ ಅವ್ರ ಹಾರ್ಮೋನ್ಸಲ್ಲಿ ಏರುಪೇರು ಇದೆ, ಪ್ರೊಲ್ಯಾಕ್ಟಿನ್ ಲೆವೆಲ್ಸ್ ಅಂತ ಹೇಳ್ತೀವಿ, ಅದನ್ನು ತುಂಬ ಜಾಸ್ತಿ ಇದ್ದರೆ ಅವರಿಗೆ ಪ್ರೆಗ್ನೆನ್ಸಿ ಆಗ್ತಾ ಇರಲ್ಲ. ಸೊ ಇದು ಕಾಮನ್ ಆಗಿ ಮೆಡಿಕಲ್ ಕಂಡೀಷನ್ಸು. ಅದು ಬಿಟ್ಬಿಟ್ಟು ಇನ್ನು ಕಾಮನ್ ರೀಸನ್ಸ್ ಇವಾಗ ಅಂತಂದರೆ ನಮ್ಮ ಲೈಫ್ ಸ್ಟೈಲ್. ಈಗ ನಮ್ಮ ಲೈಫ್ ಸ್ಟೈಲ್ ಹೇಗಿದೆ ಅಂದರೆ ತುಂಬ ಸೆಡೆಂಟ್ರಿ ಲೈಫ್ ಸ್ಟೈಲ್, ತುಂಬ ಕೂತು ಲಾಂಗ್ ಅವರ್ಸ್ ಕೆಲಸ ಮಾಡೋದು, ಯಾವುದು ಫಿಸಿಕಲ್ ಆ್ಯಕ್ಟಿವಿಟಿ ಇರಲ್ಲ, ಎಕ್ಸಸೈಸ್ ಇರಲ್ಲ, ಆಮೇಲೆ ತುಂಬ ಪ್ರೊಸೆಸ್ಡ್ ಫುಡ್ಡು, ರೆಡಿಯಾಗಿ ಏನು ಸಿಗುತ್ತೆ ಅದು ತಿಂತೀವಿ, ಜಂಕ್ ಫುಡ್ ಕನ್ಸಂಪ್ಷನ್ ತುಂಬ ಜಾಸ್ತಿ ಆಗಿದೆ. ಈ ಎಲ್ಲ ಕಾರಣಗಳಿಂದ ಒಬೆಸಿಟಿ ಜಾಸ್ತಿ ಆಗ್ತಾ ಇದೆ. ಸೊ ಈ ಒಬೆಸಿಟಿಯಿಂದ ಅವರಿಗೆ ಪ್ರೆಗ್ನೆನ್ಸಿ ಆಗೋಕ್ಕೆ ತೊಂದರೆ ಆಗ್ತಾ ಇರುತ್ತೆ, ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗುತ್ತೆ, ಆಮೇಲೆ ವೇಟ್ ಗೇನಿಂದ ಪ್ರೆಗ್ನೆನ್ಸಿ ಆಗೋಕ್ಕೆ ತೊಂದರೆ ಆಗ್ತಾ ಇರುತ್ತೆ. ಅದು ಎಲ್ಲ ಬಿಟ್ಬಿಟ್ಟು ಸ್ಟ್ರೆಸ್, ಇವಾಗ ಎಲ್ಲರೂ ಎವ್ರಿ ಒನ್ ಇಸ್ ವರ್ಕಿಂಗ್, ಎಲ್ಲರಿಗೂ ಒಂದೊಂಥರ ಸ್ಟ್ರೆಸ್ ಇದ್ದೇ ಇರುತ್ತೆ, ಕೆಲಸದ ಸ್ಟ್ರೆಸ್ಸು. ಸೊ ಆ ಸ್ಟ್ರೆಸ್ ಕೂಡ ಒಂದು ನೆಗೆಟಿವ್ ಫ್ಯಾಕ್ಟರ್ ಇಂಪ್ಯಾಕ್ಟ್ ಮಾಡುತ್ತೆ.
ಅದು ಬಿಟ್ಬಿಟ್ಟು ಹ್ಯಾಬಿಟ್ಸ್, ಈಗ ಸ್ಮೋಕಿಂಗ್, ಡ್ರಿಂಕಿಂಗ್ ಹ್ಯಾಬಿಟ್ಸ್ ಆಗಲಿ, ಅದು ಕೂಡ ಡೆಫಿನೆಟ್ಲಿ ಒಂದು ಫರ್ಟಿಲಿಟಿ ಪೊಟೆನ್ಷಿಯಲ್ನ ಅವ್ರದ್ದು ಕಮ್ಮಿ ಮಾಡುತ್ತೆ. ಸೊ ಇದೆಲ್ಲ ಒಂದು ಸಾಮಾನ್ಯವಾಗಿ ಹೆಂಗಸರಲ್ಲಿ ಕಾಣಿಸ್ಕೊಬರೋ ಸಮಸ್ಯೆಗಳಿಂದ ಅವರಿಗೆ ಯಾಕೆ ಬಂಜೆತನ ಕಾಣಿಸ್ಕೊಂಡು ಬರ್ತಿದೆ ಅಂತ ಹೇಳಬಹುದು. ನೆಕ್ಸ್ಟ್ ಪುರುಷರಲ್ಲಿ ಹೇಳಬೇಕು ಅಂತಂದರೆ, ಈ ನಡುವೆ ಪುರುಷರಲ್ಲೂ ಸಮಸ್ಯೆಗಳು ತುಂಬ ಜಾಸ್ತಿ ಆಗಿದೆ. ಮುಂಚೆ ಅದು ಪುರುಷರ ಕಾರಣ ಒಂದು ಬರೀ 20% ಅಂತ ಹೇಳ್ಬೋದಿತ್ತು. ಬಟ್ ಇವಾಗ ಅದು ಆಲ್ಮೋಸ್ಟ್ 40 to 50% ಕಾರಣ ಆಗಿದೆ ಯಾಕೆ ಪುರುಷರಲ್ಲಿ ಸಮಸ್ಯೆ ಕಾಣಿಸ್ಕೊಂಡ್ಬರ್ತಿದೆ, ಅವರಿಂದ ಬಂಜೆತನ ಆಗ್ತಾ ಇದೆ ಅಂತಂತ. ಸೊ ಕಾಮನ್ ಆಗಿ ಹೇಳಬೇಕು ಪುರುಷರಲ್ಲಿ ಅಂತಂದರೆ ಮೆಡಿಕಲ್ ರೀಸನ್ ಇರಬಹುದು, ಅಥವಾ ಅದರ ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್, ನಾನು ಇವಾಗ ಮಹಿಳೆಯಲ್ಲಿ ಹೇಳಿದ್ನಲ್ಲ ಅದೇ ಥರ ರೀಸನ್ಸ್ ಅವರಲ್ಲಿ ಇರಬಹುದು. ಮೆಡಿಕಲ್ ರೀಸನ್ಸ್ ಬಂದುಬಿಟ್ಟು ಆಲ್ಮೋಸ್ಟ್ 35 to 40%. ಯಾಕೆ ಅವರಿಗೆ ಏನು ಸಮಸ್ಯೆ ಆಗಿದೆ, ಅವ್ರ ವೀರಾಣುಲಿ ಸಮಸ್ಯೆ ಇದೆ ಅಂತ ನಮಗೆ ಗೊತ್ತಾಗಲ್ಲ. ಅನ್ಎಕ್ಸ್ಪ್ಲೇನ್ಡ್ ರೀಸನ್ ಅಂತ ಹೇಳ್ತೇವೆ. ಎಲ್ಲ ಸರಿ ಇರುತ್ತೆ, ಅವ್ರಿಗೇನು ಹ್ಯಾಬಿಟ್ಸ್ ಇರಲ್ಲ, ಸ್ಮೋಕಿಂಗ್ ಡ್ರಿಂಕಿಂಗ್ ಮಾಡ್ತಾ ಇರಲ್ಲ, ಹೆಲ್ದಿ ಲೈಫ್ ಸ್ಟೈಲ್ ಇರುತ್ತೆ, ಒಬೀಸ್ ಇರಲ್ಲ, ಬಟ್ ಹಾಗಾದ್ರೂ ಅವ್ರ ವೀರಾಣುಲಿ ಏನೋ ನಮಗೆ ಸಮಸ್ಯೆ ಕಾಣಿಸ್ಕೊಂಡು ಬರುತ್ತೆ. ಸೊ ಅದು ಯಾಕೆ ಅಂತ ನಮಗೆ ಗೊತ್ತಿರಲ್ಲ. ಸೊ ಆಲ್ಮೋಸ್ಟ್ 35 to 40% ಅನ್ಎಕ್ಸ್ಪ್ಲೇನ್ಡ್ ರೀಸನ್ ಇರುತ್ತೆ. ಇನ್ನು ನೆಕ್ಸ್ಟ್ ಕಂಡೀಷನ್ ಬಂದ್ಬಿಟ್ಟು ವ್ಯಾರಿಕೋಸೀಲ್ ಅಂತ ಹೇಳ್ತೀವಿ. ವ್ಯಾರಿಕೋಸೀಲ್ ಅಂದರೆ ಪುರುಷರ ಸ್ಕ್ರೋಟಮ್ ಏರಿಯಾದ ಸುತ್ತ ರಕ್ತನಾಳ ಡೈಲಟೇಷನ್ ಆಗುತ್ತೆ, ದಪ್ಪ ಆಗುತ್ತೆ. ಅದರಿಂದ ಏನಾಗುತ್ತೆ, ಅದು ಲೋಕಲ್ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ. ಸೊ ಅವರ ಟೆಸ್ಟಿಸ್ ಅಲ್ಲಿ ಅದು ಸ್ಪರ್ಮ್ ಉತ್ಪತ್ತಿ ಆಗ್ತಾ ಇರುತ್ತಲ್ಲ, ಅದರಲ್ಲಿ ಸಮಸ್ಯೆ ಕಾಣಿಸ್ಕೊಂಡು ಬರುತ್ತೆ. ಸೊ ಸ್ಪರ್ಮ್ಯಾಟೋಜೆನೆಸಿಸ್ ಆಲ್ಟರ್ ಆಗುತ್ತೆ. ಅದರಿಂದ ಅವರ ಸೆಮೆನ್ ಅನಾಲಿಸಿಸ್, ಅವ್ರ ವೀರಾಣುಲಿ ಏರುಪೇರು ಆಗುತ್ತೆ. ನೆಕ್ಸ್ಟ್ ಕಾಮನ್ ಕಂಡೀಷನ್ ಗಂಡಸರಲ್ಲಿ ಅಂತಂದರೆ ಇನ್ಫೆಕ್ಷನ್. ಲೈಕ್ ಲೇಡೀಸ್, ಫೀಮೇಲ್ಸಲ್ಲಿ ಹೇಳ್ತಾರೆ, ಇವರಲ್ಲೂ ಇನ್ಫೆಕ್ಷನ್ಸ್ ಆಗಬಹುದು. ಎಸ್ಪೆಷಲಿ ಮಮ್ಸ್ ಅಂತ ಹೇಳ್ತೀವಿ ಇನ್ಫೆಕ್ಷನ್. ಆ ಥರ ಇನ್ಫೆಕ್ಷನ್ ಆದಾಗೂ ಅವರಿಗೆ ಸೆಮೆನ್ ಅನಾಲಿಸಿಸಲ್ಲಿ ಪ್ರಾಬ್ಲಮ್ ಇರುತ್ತೆ, ಅಥವಾ ಅದು ವೀರಾಣು ಎಲ್ಲಿ ಉತ್ಪತ್ತಿ ಆಗ್ತಿರುತ್ತೆ ಅಲ್ಲಿಂದ ಆಚೆ ಬರೋ ಜಾಗದ ಆ ಡಕ್ಟಲ್ಲಿ ಬ್ಲಾಕ್ ಆಗಿರುತ್ತೆ. ಸೊ ಅದು ಒಂದು ರೀಸನ್ ಆಗಿರಬಹುದು ಅವರಿಗೆ ಯಾಕೆ ಸಮಸ್ಯೆ ಆಗ್ತಾ ಇರುತ್ತೆ ಅಂತ. ಇನ್ನೊಂದು ನೆಕ್ಸ್ಟ್ ಸಮಸ್ಯೆ ಬಂದು, ಅವರು ಚಿಕ್ಕ ವಯಸ್ಸಲ್ಲಿ ಏನಾದ್ರು ಹೊಟ್ಟೆಯ ಕೆಳಗಿನ ಭಾಗದಲ್ಲಿ ಸರ್ಜರೀಸ್ ಆಗಿತ್ತಾ, ಎಸ್ಪೆಷಲಿ ಟೆಸ್ಟಿಕ್ಯುಲರ್ ಟಾರ್ಷನ್ ತುಂಬ ಕಾಮನ್ ಇರುತ್ತೆ. ಟೆಸ್ಟಿಕ್ಯುಲರ್ ಟಾರ್ಷನ್ಗೆ ಏನಾದ್ರು ಸರ್ಜರಿ ಆಗಿತ್ತಾ, ಅಥವಾ ಅನ್ಡಿಸೆಂಡೆಡ್ ಟೆಸ್ಟಿಸ್ ಅಂತ ಹೇಳ್ತೀವಿ, ಅದಕ್ಕೆ ಏನಾದ್ರು ಸರ್ಜರಿ ಆಗಿತ್ತಾ ಅಂತ ನಾವು ಕೇಳಬೇಕಾಗುತ್ತೆ. ಇದು ಬಿಟ್ಬಿಟ್ಟು ನೆಕ್ಸ್ಟು ಅವರಿಗೆ ಸೆಕ್ಷುವಲ್ ಡಿಸ್ಫಂಕ್ಷನ್ಸ್ ಅಂತ ಹೇಳ್ತೀವಿ. ಅಂತಂದರೆ ಅವರಿಗೆ ಇರೆಕ್ಷನ್ ಅಥವಾ ಇಜಾಕ್ಯುಲೇಷನ್ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ತುಂಬ ಜಾಸ್ತಿ ಸಮಯದಲ್ಲಿ ಅವ್ರಿಗೆ ಗಟ್ಟಿ ಆಗ್ತಾ ಇರಲ್ಲ, ಅವರಿಗೆ ಇಂಟರ್ಕೋರ್ಸ್ ಮಾಡೋಕ್ಕೆ ತೊಂದರೆ ಆಗ್ತಾ ಇರುತ್ತೆ. ಸೊ ಇದು ಒಂದು ಅವರಿಗೆ ಫೈಂಡ್ ಔಟ್ ಮಾಡಬೇಕು, ಈ ಥರ ಇರೆಕ್ಷನ್ ಅಥವಾ ಇಜಾಕ್ಯುಲೇಷನ್ ಪ್ರಾಬ್ಲಮ್ ಇದೆಯಾ. ಯೂಶಲಿ ಇದು ನಾವು ಮೇಲ್ ಡಾಕ್ಟರಿಗೆ ಕಳಿಸ್ಕೊಡ್ತೀವಿ, ಅವರೆಲ್ಲ ಎಕ್ಸಾಮಿನ್ ಮಾಡಿಬಿಟ್ಟು ಅದಕ್ಕೆ ಏನು ಮಾಡಬೇಕು ಅಂತ ಸಜೆಷನ್ ಕೊಡ್ತಾರೆ. ಬಟ್ ಇದು ಒಂದು ಕಾರಣ ಆಗಿರುತ್ತೆ ಯಾಕೆ ಗಂಡಸರಲ್ಲಿ ಸಮಸ್ಯೆ ಕಾಣಿಸ್ಕೊಂಡು ಬರ್ಬೋದು ಅಂತ. ಅದು ಬಿಟ್ಬಿಟ್ಟು ಸೇಮ್ ಆಸ್ ಅ ಲೈಫ್ ಸ್ಟೈಲ್ ಫ್ಯಾಕ್ಟರ್ಸು ಎಲ್ಲ, ತುಂಬ ಲಾಂಗ್ ವರ್ಕಿಂಗ್ ಅವರ್ಸು, ಆಮೇಲೆ ತುಂಬ ಹೆವಿ ಸ್ಮೋಕಿಂಗ್, ಡ್ರಿಂಕಿಂಗು, ಅದೆಲ್ಲ ಪ್ರತಿಯೊಂದು ಅವರ ವೀರಾಣುವಲ್ಲಿ ಸಮಸ್ಯೆ ಕಾಣಿಸ್ಕೊಂಡು ಬರುತ್ತೆ. ಸೊ ಅದರಿಂದ ಗಂಡಸರಲ್ಲೂ ಕೂಡ ಈ ಜನ್ರೇಷನಲ್ಲಿ ಎಸ್ಪೆಷಲಿ ಇನ್ ದ ಲಾಸ್ಟ್ 10 years ಅಂತ ಹೇಳ್ಬೋದು, ಸಮಸ್ಯೆಗಳು ತುಂಬ ಜಾಸ್ತಿ ಆಗ್ತಾ ಬರ್ತಾ ಇದೆ. ಮೇಡಮ್, ಇವಾಗ ಪುರುಷರಲ್ಲಿ ಅಥವಾ ಮಹಿಳೆಯರಲ್ಲಿ ಬಂಜೆತನ ಇದೆ ಅಂತ ಗೊತ್ತಾದಾಗ ನೀವು ಅವರನ್ನು ಯಾವ ರೀತಿಯಲ್ಲಿ ಇನ್ವೆಸ್ಟಿಗೇಟ್ ಮಾಡ್ತೀರಾ? ಇನ್ವೆಸ್ಟಿಗೇಷನ್ ಮೊದಲ ಸ್ಟೆಪ್ ಬಂದ್ಬಿಟ್ಟು ಡೀಟೇಲ್ಡ್ ಹಿಸ್ಟ್ರಿ. ಅವ್ರ ಹಸ್ಬೆಂಡ್ ಮತ್ತು ವೈಫು ಇಬ್ಬರದ್ದು ನಾವು ಫಸ್ಟು ಪೂರ್ತಿ ಡೀಟೇಲ್ ಹಿಸ್ಟ್ರಿ ತೊಗೋತೀವಿ. ಅಂದರೆ ಮಹಿಳೆಯಲ್ಲಿ ಫಾರ್ ಎಕ್ಸಾಂಪಲ್ ಅವ್ರಿಗೆ ಮುಟ್ಟ ರೆಗ್ಯುಲರ್ ಆಗಿ ಬರುತ್ತಾ, ಕೊನೆ ಮುಟ್ಟು ಯಾವಾಗ ಬಂದಿತ್ತು, ಆಮೇಲೆ ಅವರಿಗೆ ಸೇರೋ ಸಮಯದಲ್ಲಿ ಏನಾದ್ರು ತೊಂದರೆ ಆಗುತ್ತಾ, ಇದೇ ಸಮಸ್ಯೆಗೆ ಮುಂಚೆ ಎಲ್ಲರೂ ತೋರಿಸಿದ್ರೆ ಯಾವ ಥರ ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ, ಸಿಗ್ನಿಫಿಕೆಂಟ್ ಆಗಿ ಫ್ಯಾಮಿಲಿಲಿ ಏನಾದ್ರು ಸಮಸ್ಯೆಗಳಿದೆಯಾ, ಫ್ಯಾಮಿಲಿ ಹಿಸ್ಟ್ರಿ ಏನಾದ್ರು ಇದೆಯಾ, ಅಥವಾ ಪಾಸ್ಟಲ್ಲಿ ಆಸ್ ಅವರು ಸರ್ಜರಿ ಹಿಸ್ಟ್ರಿ ಎಲ್ಲ ಡೀಟೇಲ್ ಆಗಿ ಇಬ್ಬರು ಗಂಡ ಹೆಂಡತಿಗೆ ಇಬ್ಬರು ನಾವು ತೊಗೋತೇವೆ. ಅದ್ರ ನಂತರ ನೆಕ್ಸ್ಟ್ ಫಸ್ಟ್ ಲೆವೆಲ್ ನಾವು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂದರೆ, ಮೊದಲನಾಗಿ ಫೀಮೇಲಲ್ಲಿ ಮಹಿಳೆಯಲ್ಲಿ ರಕ್ತ ಪರೀಕ್ಷೆ ಮಾಡಿಸ್ತೀವಿ. ಒಂದು ಜನರಲ್ ರಕ್ತ ಪರೀಕ್ಷೆ, ಲೈಕ್ ಅವರ ಹಿಮೋಗ್ಲೋಬಿನ್ ಹೇಗಿದೆ, ಅವರ ಲಿವರ್ ಥೈರಾಯ್ಡ್ ಟೆಸ್ಟ್ ಹೇಗಿದೆ, ಕಿಡ್ನಿ ಫಂಕ್ಷನ್ ಟೆಸ್ಟ್ ಹೇಗಿದೆ, ಶುಗರ್ಸ್ ಇದೆಯಾ ಇಲ್ವಾ ಅಂತ ಅದೊಂದು ಜನರಲ್ ವರ್ಕಪ್. ಜೊತೆಯಲ್ಲಿ ಒಂದು ಹಾರ್ಮೋನಲ್ ಟೆಸ್ಟ್ ಕೂಡ ಮಾಡ್ತೇವೆ. ಹಾರ್ಮೋನಲ್ ಪ್ರೊಫೈಲ್ ಅಂತಂದರೆ ಅದರಲ್ಲಿ ನಾವು ಮೇನ್ ಇಂಪಾರ್ಟೆಂಟ್ ಆಗಿ ಟೆಸ್ಟ್ ಮಾಡೋದು ಅಂತಂದರೆ ಅವರ ಮೊಟ್ಟೆ ರಿಸರ್ವ್ ಹೇಗಿದೆ, ಅವರ ಈ ಏಜಲ್ಲಿ, ಈ ವಯಸ್ಸಿಗೆ ಅವರ ದೇಹದಲ್ಲಿ ಎಷ್ಟು ಮೊಟ್ಟೆಗಳಿದೆ ಅಂತ. ಆ ಟೆಸ್ಟ್ ನಾವು ಮಾಡೋದು AMH, ಆ್ಯಂಟಿ ಮುಲೇರಿಯನ್ ಹಾರ್ಮೋನ್ ಟೆಸ್ಟ್ ಅಂತ ಹೇಳ್ತೇವೆ. ಸೊ ಆ ಟೆಸ್ಟಲ್ಲಿ ನಮಗೆ ಗೊತ್ತಾಗುತ್ತೆ. ಸೊ ಈಗ ಈ ಏಜಿಗೆ ಅವರಿಗೆ ಮೊಟ್ಟೆ ರಿಸರ್ವ್ ಕರೆಕ್ಟಾಗಿದೆಯಾ, ಅಥವಾ ತುಂಬ ಕಮ್ಮಿ ಇದೆಯಾ, ಅಥವಾ ತುಂಬ ಜಾಸ್ತಿ ಇದೆಯಾ. ಅಂದರೆ ಏನಾದ್ರು PCOD ಸಮಸ್ಯೆ, PCOD ಇದ್ದಾಗ ತುಂಬ AMH ಹೈ ಇರುತ್ತೆ. ಸೊ ತುಂಬ ಜಾಸ್ತಿ ಇದೆಯಾ ಅಂತ ಚೆಕ್ ಮಾಡ್ತೇವೆ. ಸೊ ಇದು ಜನರಲ್ ಒಂದು ಬ್ಲಡ್ ವರ್ಕಪ್ ಮಾಡ್ತೇವೆ. ಅದ ನಂತರ ನೆಕ್ಸ್ಟ್ ಅವರು ಒಂದು ಸ್ಕ್ಯಾನ್ ಸಜೆಸ್ಟ್ ಮಾಡ್ತೀವಿ. ಸ್ಕ್ಯಾನ್ ಯೂಶಲಿ ನಾವೇ ಫರ್ಟಿಲಿಟಿ ಸ್ಪೆಷಲಿಸ್ಟು ನಾವೇ ಮಾಡ್ತೇವೆ ಸ್ಕ್ಯಾನ್ನ. ಸ್ಕ್ಯಾನ್ ಬಂದುಬಿಟ್ಟು ಇಂಟರ್ನಲ್ ಸ್ಕ್ಯಾನ್, ಅಂದರೆ ಟ್ರಾನ್ಸ್ ವೈಜೈನಲ್ ಸ್ಕ್ಯಾನ್ ಇರುತ್ತೆ. ಸೊ ಆ ಸ್ಕ್ಯಾನಲ್ಲಿ ಜಸ್ಟ್ ಒಂದು ಅಸೆಸ್ ಮಾಡ್ತೇವೆ, ಅವರ ಗರ್ಭಕೋಶ ಎಲ್ಲ ನಾರ್ಮಲ್ ಇದೆಯಾ, ಏನಾರೋ ಗೆಡ್ಡೆ ಅಥವಾ ಏನಾರೋ ಬೆಳವಣಿಗೆ ಇದೆಯಾ ಅದರಲ್ಲಿ, ಅಥವಾ ಅವ್ರ ಅಂಡಾಶಯಗಳು ಹೇಗಿದೆ, ಅದು ವಾಲ್ಯೂಮ್ ಹೇಗಿದೆ, ಆಮೇಲೆ ಅಂಡಾಶಯಲ್ಲಿ ಎಷ್ಟು ಮೊಟ್ಟೆಗಳಿದೆ, ಆಂಟ್ರಲ್ ಫಾಲಿಕಲ್ ಕೌಂಟ್ ಅಂತ ಹೇಳ್ತೀವಿ. ಸೊ ಆ ಕೌಂಟ್ ಎಲ್ಲ ನಾರ್ಮಲ್ ಆಗಿದೆಯಾ, ಕಮ್ಮಿ ಇದೆಯಾ,
ಅಂತ ಅದೊಂದು ಅಸೆಸ್ ಮಾಡ್ತೇವೆ ಸ್ಕ್ಯಾನ್ ಮೂಲಕ. ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಬಂದ್ಬಿಟ್ಟು ನಾನು ಹೇಳಿದ್ನಲ್ಲ ಇವಾಗ ಫೆಲೋಪಿಯನ್ ಟ್ಯೂಬ್, ಫೆಲೋಪಿಯನ್ ನಾಳ ತುಂಬ ಇಂಪಾರ್ಟೆಂಟು, ಅದು ಓಪನ್ ಇದ್ರೇನೆ ಪ್ರೆಗ್ನೆನ್ಸಿ ಚಾನ್ಸಸ್ ಹೆಚ್ಚಿರುತ್ತೆ ಅಂತ. ಸೊ ಅದೊಂದು ಟ್ಯೂಬ್ಸ್ ಚೆಕ್ ಮಾಡೋಕ್ಕೆ ಒಂದು ಟೆಸ್ಟ್ HSG ಟೆಸ್ಟ್ ಅಂತ ಹೇಳ್ತೀವಿ, ಹಿಸ್ಟೋಸಾಲ್ಫಿಂಗೋಗ್ರಫಿ. ಸೊ ಆ ಟೆಸ್ಟ್ ಬಂದ್ಬಿಟ್ಟು ಅವ್ರು ಮುಟ್ಟಾಗಿ ಯೂಶಲಿ 8ನೇ ದಿನದಿಂದ 10ನೇ ದಿನ ಮಧ್ಯೆ ಮಾಡಿಸ್ತೀವಿ ಆ ಟೆಸ್ಟ್. ಸೊ ಅದರಲ್ಲಿ ಏನು ಮಾಡ್ತೀವಿ ಅಂದರೆ ಕೆಳಗಿಂದ ನಾವು ಒಂದು ಕಾಂಟ್ರಾಸ್ಟ್ ಡೈ ಪುಷ್ ಮಾಡಿಬಿಟ್ಟು ಒಂದು ಎಕ್ಸ್ರೇ ಪಿಕ್ಚರ್ ತೊಗೋತೀವಿ ಪೆಲ್ವಿಕ್ ಏರಿಯಾದು. ಸೊ ಅದರಲ್ಲಿ ಗೊತ್ತಾಗುತ್ತೆ ನಮಗೆ ಅದು ಟ್ಯೂಬ್ಸ್ ಎರಡು ಕಡೆ ಓಪನ್ ಇದೆಯಾ ಅಥವಾ ಕ್ಲೋಸ್ಡ್ ಇದೆಯಾ ಅಂತ. ಸೊ ಇದು ಫಿಮೇಲ್ ಪಾರ್ಟ್ನರಲ್ಲಿ ಇದು ಬೇಸಿಕ್ ಇನ್ವೆಸ್ಟಿಗೇಷನ್ಸ್ ನಾವು ಮಾಡೋದು ಅಂತಂದ್ರೆ. ನೆಕ್ಸ್ಟ್ ಪುರುಷರಲ್ಲಿ ನಾವು ಟೆಸ್ಟ್ ಮಾಡೋದಂದ್ರೆ ಫಸ್ಟ್ ವೆರಿ ಇಂಪಾರ್ಟೆಂಟ್ ಟೆಸ್ಟ್ ಬಂದ್ಬಿಟ್ಟು ಅವರ ವೀರಾಣು ಪರೀಕ್ಷೆ, ಸೆಮೆನ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಯೂಶಲಿ ಆ ಸೆಮೆನ್ ಅನಾಲಿಸಿಸ್ ಅವರು ಒಂದು 2 ರಿಂದ 3 ದಿನ ಗ್ಯಾಪಲ್ಲಿ, ಅಂದರೆ ಅವರು ಗಂಡ ಹೆಂಡತಿ ಸೇರಿಬಿಟ್ಟು 2 ರಿಂದ 3 ದಿನ ಆಗಿರಬೇಕು, ಅಥವಾ ಅವರು ವೀರಾಣು ಆಚೆ ಬಂದ್ಬಿಟ್ಟು ಒಂದು 3 ದಿನ ಆಗಿರಬೇಕು ಅಂತ ಗ್ಯಾಪ್ ಮೇಂಟೈನ್ ಮಾಡಿಬಿಟ್ಟು ಬಂದು ನಮ್ಮ ಲ್ಯಾಬಲ್ಲೇ ವೀರಾಣು ಪರೀಕ್ಷೆ ಕೊಡಿ ಅಂತಂತ ಸಜೆಸ್ಟ್ ಮಾಡ್ತೀವಿ. ಸೊ ವೀರಾಣು ಪರೀಕ್ಷೆಯಲ್ಲಿ ನಾವು 3 ಪ್ಯಾರಾಮೀಟರ್ಸ್ ನೋಡ್ತೀವಿ. ಯಾವುದು ಅಂದರೆ ಮೊದಲನೇಯಾಗಿ ಸಂಖ್ಯೆ, ಅವರು ಸ್ಪರ್ಮ್ ಸಂಖ್ಯೆ ಹೇಗಿದೆ ಅಂತ ಕೌಂಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಅದರದ್ದು ಶಕ್ತಿ, ಅಂದರೆ ಮೊಟಿಲಿಟಿ ಹೇಗಿದೆ, ಸ್ಪರ್ಮ್ದು ಮೊಟಿಲಿಟಿ. ಯೂಶಲಿ ಸ್ಪರ್ಮ್ದು ಒಂದು ಮೊಟಿಲಿಟಿ ಇರುತ್ತೆ, ಮೊಟಲ್ ಅದು ಸ್ಪೀಡ್ ಹೋಗೋಕ್ಕೆ ಅಂತ ಮುಂದೆ ಹೋಗೋಕ್ಕೆ ಅಂತ ಸ್ಪೀಡ್ ಇರಬೇಕು, ಅದು ಸ್ಪೀಡ್ ನಾರ್ಮಲ್ ಆಗಿದೆಯಾ ಅಥವಾ ಕಮ್ಮಿ ಇದೆಯಾ ಅಂತ ಚೆಕ್ ಮಾಡ್ತೇವೆ. ನೆಕ್ಸ್ಟ್ ಬಂದ್ಬಿಟ್ಟು ಮಾರ್ಫಾಲಜಿ, ಅಂದರೆ ಒಂದು ಸ್ಪರ್ಮಿಗೆ ಒಂದು ಆಕಾರ ಇರುತ್ತೆ, ಅದೇ ಹೆಡ್, ನೆಕ್, ಮಿಡ್ ಪೀಸ್, ಟೇಲ್ ಅಂತಂತ ಇರುತ್ತೆ. ಸೊ ಅದು ನಾರ್ಮಲ್ ಆಗಿದೆಯಾ ಅಥವಾ ಅದರಲ್ಲಿ ಏನಾದ್ರು ಸಮಸ್ಯೆ ಇದೆಯಾ ಅಂತಂತ ನೋಡ್ತೇವೆ. ಸೊ ಅದು ಒಂದು ಬೇಸಿಕ್ ಇನ್ವೆಸ್ಟಿಗೇಷನ್ ಪುರುಷರಲ್ಲಿ ಮಾಡೋದು. ಅಲಾಂಗ್ ವಿತ್ ಅದ್ರ ಜೊತೆ ನಾವು ಬೇರೆ ಜನರಲ್ ಚೆಕಪ್ ಲೈಕ್ ಅವ್ರದ್ದು ಲಿವರ್ ಫಂಕ್ಷನ್, ಕಿಡ್ನಿ ಫಂಕ್ಷನ್, ಅವ್ರ ಥೈರಾಯ್ಡ್ ಟೆಸ್ಟು, ಅದನ್ನೆಲ್ಲ ಒಂದು ಜನರಲ್ ವಾಕಪ್ ಮಾಡ್ತೇವೆ. ಅಕಸ್ಮಾತ್ ವೀರಾಣು ಪರೀಕ್ಷೆಯಲ್ಲಿ ಏನಾದ್ರು ಸಮಸ್ಯೆ ಬಂತು ಅಂದಾಗ ಅದು ನೋಡ್ಕೊಂಡ್ಬಿಟ್ಟು ತುಂಬಾ ಜಾಸ್ತಿ ಇದೆಯಾ ಸಮಸ್ಯೆ ಏನಿದೆ ಅಂದ್ಕೊಂಡು ನೆಕ್ಸ್ಟ್ ಅವರಿಗೆ ಹಾರ್ಮೋನಲ್ ಪ್ರೊಫೈಲ್ನ ನಾವು ಸಜೆಸ್ಟ್ ಮಾಡ್ತೀವಿ. ಬಟ್ ಫಸ್ಟ್ ಬೇಸಿಕ್ ಟೆಸ್ಟ್ ಬಂದ್ಬಿಟ್ಟು ವೀರಾಣು ಪರೀಕ್ಷೆ. ಸೊ ಇದು ಜನರಲ್ ಆಗಿ ಫಸ್ಟ್ ದಂಪತಿಗಳು ನಮ್ಮ ಹತ್ರ ಬಂದಾಗ ಈ ಬೇಸಿಕ್ ಟೆಸ್ಟ್ ಇಬ್ರು ಕಪಲಲ್ಲಿ ನಾವು ಮಾಡ್ತೀವಿ. ಓಕೆ, ಇವಾಗ ನಮ್ಗೆ ನೀವು ಇನ್ವೆಸ್ಟಿಗೇಷನ್ ಪ್ರೊಸೆಸ್ ಬಗ್ಗೆ ತಿಳಿಸ್ಕೊಟ್ರಲ್ವಾ, ಇವಾಗ ಅವರಿಗೆ ಬಂಜೆತನ ಇದೆ ಅಂತ ಗೊತ್ತಾಯಿತು. ಸೊ ನೀವು ಯಾವ ರೀತಿಯಲ್ಲಿ ಟ್ರೀಟ್ಮೆಂಟನ್ನು ಅವರಿಗೆ ಸ್ಟಾರ್ಟ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ? ಓಕೆ, ಟ್ರೀಟ್ಮೆಂಟ್ ಬಂದುಬಿಟ್ಟು ಅದು ಪೇಷಂಟ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ, ಅವರಿಗೆ ಯಾವ ಥರ ಸಮಸ್ಯೆ ಇದೆ ಅಂತ. ಈಗ ಫಾರ್ ಎಕ್ಸಾಂಪಲ್, ಈಗ ವಯಸ್ಸು ತುಂಬ ಕಮ್ಮಿ ಇದೆ ದಂಪತಿಗಳದ್ದು, ಅವ್ರಿಗೆ ಇನ್ನೂ ಮದುವೆ ಆಗಿ 1.5 ವರ್ಷ ಆಗಿದೆ, ಟೆಸ್ಟ್ ಎಲ್ಲ ಮಾಡಿದ್ದೀವಿ, ಎಲ್ಲ ನಾರ್ಮಲ್ ಆಗೇ ಬಂದಿದೆ ಆಲ್ಮೋಸ್ಟ್ ಅಂದಾಗ ಅವರಿಗೆ ನಾವು ಜಸ್ಟ್ ಒಂದು ಓವ್ಯುಲೇಷನ್ ಟ್ರ್ಯಾಕ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೀವಿ. ಅಂದರೆ ಅವ್ರಿಗೆ ಯಾವ ಸಮಯದಲ್ಲಿ ಓವ್ಯುಲೇಟ್ ಆಗ್ತಿದ್ದಾರೆ ಮಹಿಳೆ, ಸೊ ಅವಾಗ ನೀವು ಈ ಸಮಯದಿಂದ ಈ ಸಮಯ ಸೇರಿ ಅಂತಂತ ಅವರಿಗೆ ನಾವು ಸಜೆಸ್ಟ್ ಮಾಡ್ತೀವಿ. ಆಮೇಲೆ ಸ್ವಲ್ಪ ಸಪೋರ್ಟಿವ್ ಮೆಡಿಕೇಶನ್ಸ್ ಕೊಡ್ತೀವಿ, ಫೋಲಿಕ್ ಆಸಿಡ್ ಆಗಲಿ ಅಥವಾ ಏನಾದ್ರು ಪ್ರೊಜೆಸ್ಟ್ರಾನ್ ಮೆಡಿಕೇಶನ್ಸ್ ಬೇಕಾದರೆ ಜಸ್ಟ್ ಸಪೋರ್ಟಿವ್ ಮೆಡಿಕೇಶನ್ಸ್ ಅವರಿಗೆ ಮತ್ತು ಯಜಮಾನರಿಗೂ ಕೂಡ ಕೊಡ್ತೇವೆ. ಅಕಸ್ಮಾತ್ ಏನಾದ್ರು ಸಮಸ್ಯೆ ಇದೆ ಅಂದರೆ ಅವರಿಗೆ ಯಜಮಾನರದೆಲ್ಲ ವೀರಾಣು ನಾರ್ಮಲ್ ಇದೆ, ಬಟ್ ಇವರಲ್ಲಿ ಸ್ವಲ್ಪ ಮುಟ್ಟು ತಿಂಗಳು ಕರೆಕ್ಟಾಗಿ ಆಗ್ತಾ ಇರಲ್ಲ, ಇರ್ರೆಗ್ಯುಲರ್ ಆಗ್ತಾ ಇರುತ್ತೆ, ಓವ್ಯುಲೇಷನ್ ಆಗ್ತಾ ಇರಲ್ಲ ಅಂದಾಗ ಇವರಿಗೆ ನಾವು ಓವ್ಯುಲೇಷನ್ ಆಗೋಕ್ಕೆ ಟ್ಯಾಬ್ಲೆಟ್ಸ್ ಕೊಡ್ತೇವೆ. ಟ್ಯಾಬ್ಲೆಟ್ಸು ಪ್ಲಸ್ ಬೇಕಂದರೆ ಇಂಜೆಕ್ಷನ್ಸ್ ಕೂಡ ಹಾಕ್ತೇವೆ. ಸೊ ಅದು ಟ್ಯಾಬ್ಲೆಟ್ಸ್ ಅಥವಾ ಇಂಜೆಕ್ಷನ್ಸ್ ಕೊಟ್ಬಿಟ್ಟು ಅವರಿಗೆ ಯಾವಾಗ ಓವ್ಯುಲೇಷನ್ ಆಗ್ತಾ ಇದೆ ಆವಾಗ ಆ ಸಮಯದಲ್ಲಿ ನೀವಿಬ್ರು ಸೇರಿ ಅಂತ ಹೇಳ್ತೀವಿ. ಸೊ ಈ ಥರ ಟ್ರೀಟ್ಮೆಂಟ್ ನಾವು ಆಲ್ಮೋಸ್ಟ್ ಒಂದು 3 ರಿಂದ 6 ತಿಂಗಳ ತನಕ ಟ್ರೈ ಮಾಡಿ ನೋಡ್ತೇವೆ. ಈ ಥರ ಟ್ರೀಟ್ಮೆಂಟು ಕೂಡ ನಾವು ಟ್ರೈ ಮಾಡಿ ಒಂದು 6 ತಿಂಗಳು ಮೇಲಾಯಿತು ಅಥವಾ 8 ತಿಂಗಳಾಯಿತು, ಹಾಗಾದ್ರೂ ಅವರಿಗೆ ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ ಅಥವಾ ಅವರ ಯಜಮಾನರ ವೀರಾಣು ಪರೀಕ್ಷೆಯಲ್ಲಿ ಏನೋ ಸಮಸ್ಯೆ ಬಂದಿದೆ, ಅಂದರೆ ಅದು ಶಕ್ತಿ ಸ್ವಲ್ಪ ಕಮ್ಮಿ ಇದೆ ಅಥವಾ ಅವರಿಗೆ ಏನಾದ್ರು ಇರೆಕ್ಷನ್ ಪ್ರಾಬ್ಲಮ್ ಆಗ್ತಾ ಇದೆ ಅವ್ರ ಯಜಮಾನರಿಗೆ ಅಂತಂದಾಗ ಇಂಥ ಸಿಚುವೇಶನಲ್ಲಿ ನಾವು ನೆಕ್ಸ್ಟ್ ಲೆವೆಲ್ ಆಫ್ ಟ್ರೀಟ್ಮೆಂಟ್ ಅಂದರೆ IUI ಸಜೆಸ್ಟ್ ಮಾಡ್ತೇವೆ. IUI ಅಂದರೆ ಇಂಟ್ರಾ ಯೂಟ್ರೈನ್ ಇನ್ಸೆಮಿನೇಷನ್. ಇದರಲ್ಲಿ ಏನು ಮಾಡ್ತೀವಿ ಅಂದಾಗ ಮೊಟ್ಟೆ ಬಿಡುಗಡೆ ಆಗೋ ಸಮಯದಲ್ಲಿ ಅವ್ರ ಯಜಮಾನರು ವೀರಾಣು ತಗೊಂಡು ನಾವು ಲ್ಯಾಬಲ್ಲಿ ಪ್ರೊಸೆಸ್ ಮಾಡ್ತೀವಿ. ಅದರಲ್ಲಿ ತುಂಬ ಒಳ್ಳೆ ಸ್ಪರ್ಮ್, ಶಕ್ತಿ ಇರೋ ಸ್ಪರ್ಮ್ನೆ ತಗೊಂಡು ಡೈರೆಕ್ಟ್ ಅವರ ಗರ್ಭಕೋಶದ ಒಳಗೆ ಇಂಜೆಕ್ಟ್ ಮಾಡ್ತೇವೆ. ಸೊ ಹಾಗೆ ಮಾಡಿದಾಗ ಅದು ವೀರಾಣುನ ಸ್ವಲ್ಪ ಮೊಟ್ಟೆ ಹತ್ರ ನಾವು ರಿಲೀಸ್ ಮಾಡ್ತೇವೆ. ಸೊ ಹೀಗಾದಾಗ ಸ್ವಲ್ಪ ಚಾನ್ಸಸ್ ಹೆಚ್ಚಾಗುತ್ತೆ ಪ್ರೆಗ್ನೆನ್ಸಿಗೆ. ಈಗ ನಾರ್ಮಲಿ 1 ತಿಂಗಳು ಪ್ರೆಗ್ನೆನ್ಸಿ ಆಗಬೇಕು ಅಂತಂದ್ರೆ ಚಾನ್ಸಸ್ ಬಂದ್ಬಿಟ್ಟು ಒಂದು 5%. IUI ಆ ಚಾನ್ಸ್ ಸ್ವಲ್ಪ ಜಾಸ್ತಿ, ಅಂದ್ರೆ ಒಂದು 15 ರಿಂದ 20% ಚಾನ್ಸ್ ಇರುತ್ತೆ ಸಕ್ಸಸ್ ಆಗಕ್ಕೆ. ಸೊ ಇದು IUI ಪ್ರೊಸೀಜರ್ ಅಂತ ಹೇಳ್ತೀವಿ. ಅಕಸ್ಮಾತ್ ನ್ಯಾಚುರಲಿ ಅವರಿಗೆ ಫೇಲ್ ಆಯ್ತು ಅಂತಂದ್ರೆ IUIನೂ ಮಾಡಿದ್ದಾರೆ, ಒಂದು 3 ರಿಂದ 6 ಸಲ IUI ಟ್ರೈ ಮಾಡಿದ್ದಾರೆ, ಹಂಗಾರೂ ಫೇಲ್ ಆಗ್ತಾ ಇದೆ, ಅಥವಾ ಅವ್ರ ಯಜಮಾನರು ವೀರಾಣು ಪರೀಕ್ಷೆಯಲ್ಲಿ ಆ ಸಂಖ್ಯೆ ತುಂಬ ಕಮ್ಮಿ ಇದೆ, ಓಕೆ ಆಲ್ಮೋಸ್ಟ್ ಒಂದು 3 ಮಿಲಿಯನ್ ಆಗಲಿ 5 ಮಿಲಿಯನ್ ಆಗಲಿ ಕೌಂಟ್ ತುಂಬ ಕಮ್ಮಿ ಇದೆ, ಅಥವಾ ಫೀಮೇಲಲ್ಲಿ ವೈಫಲ್ಲಿ ಮೊಟ್ಟೆಗಳ ಸಂಖ್ಯೆ ತುಂಬ ಕಮ್ಮಿ ಇದೆ, ಅಥವಾ ದಂಪತಿ ವಯಸ್ಸು ತುಂಬ ಜಾಸ್ತಿ ಇದೆ, ಮದುವೆ ಆಗಿ ತುಂಬ ಜಾಸ್ತಿ ವರ್ಷ ಆಗಿದೆ, ಅಂದರೆ ಒಂದು 8 ವರ್ಷ 10 ವರ್ಷ ಆಗಿದೆ, ಇಂಥ ಸಂದರ್ಭದಲ್ಲಿ ನಾವು ಅವರಿಗೆ IVF ಟ್ರೀಟ್ಮೆಂಟ್ನ ಅಡ್ವೈಸ್ ಮಾಡ್ತೇವೆ.
ಓಕೆ, ಇವಾಗ ನೀವು ಹೇಳ್ತಾ ಇದ್ರಿ IVF ಟ್ರೀಟ್ಮೆಂಟ್ ಅಂತೆ, ಅದ್ರ ಬಗ್ಗೆ ಹೇಳೋದಾದ್ರೆ ಏನದು ಅಂತ? ಓಕೆ, IVF ಟ್ರೀಟ್ಮೆಂಟ್ ಅಂತಂದರೆ ಈಗ ಸಾಮಾನ್ಯವಾಗಿ ಜನರಲ್ಲಿ ಇರೋ ಒಂದು ಇದು ಮೂಢನಂಬಿಕೆ ಅಂದರೆ IVF ಅಂದರೆ ಮಗು ನಮ್ದಾಗಲ್ಲ, ಇದು ಬೇರೆ ಯಾರ್ದೋ ತಗೊಂಡು ಹಾಕ್ತಾರೆ ಅಂತಂತ. ಬಟ್ ಖಂಡಿತ IVF ಅಂದರೆ ಆಗಲ್ಲ. ಈಗ IVF ಅಂದರೆ ಇನ್ ವಿಟ್ರೋ ಫರ್ಟಿಲೈಸೇಷನ್. ಈಗ ಹೇಳ್ದಂಗೆ ನಾರ್ಮಲಿ ನಮ್ಮ ದೇಹದಲ್ಲಿ ಅದು ಫರ್ಟಿಲೈಸೇಷನ್ ಪ್ರಕ್ರಿಯೆ ಬಂದ್ಬಿಟ್ಟು ನಮ್ಮ ಫೆಲೋಪಿಯನ್ ಟ್ಯೂಬ್ಸಲ್ಲಿ ಆಗೋ ಪ್ರೊಸೆಸ್ ಅದು. ಅದಕ್ಕೆ ನಾವು ಇನ್ ವೈವೋ ಫರ್ಟಿಲೈಸೇಷನ್ ಅಂತ ಹೇಳ್ತೀವಿ. ಸೊ ನಾವು ಅದೇ ಫರ್ಟಿಲೈಸೇಷನ್ ಪ್ರೊಸೆಸ್ ದೇಹದಿಂದ ಆಚೆ ಮಾಡಿದಾಗ ಅದಕ್ಕೆ ನಾವು ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂತ ಹೇಳ್ತೇವೆ. ಸೊ ನಾವು ಅದರಲ್ಲಿ ಏನು ಮಾಡ್ತೀವಿ ಅಂದರೆ ಸ್ತ್ರೀದು ಅವ್ರದ್ದೇ ಅಂಡಾಶಯಗಳು ಆಚೆ ತಗೋತೀವಿ, ಅವ್ರ ಯಜಮಾನ್ರು ವೀರಾಣು ತಗೋತೀವಿ, ಅದನ್ನ ನಮ್ಮ ಲ್ಯಾಬಲ್ಲಿ ಭ್ರೂಣ ಮಾಡ್ತೀವಿ. ಆ ಭ್ರೂಣನ ವಾಪಸ್ ಅವರ ಗರ್ಭಕೋಶಕ್ಕೆ ನಾವು ಹಾಕ್ತೀವಿ. ಅದು ಭ್ರೂಣ ಅವರ ಗರ್ಭಕೋಶಕ್ಕೆ ಕಚ್ಕೊಂತು ಪ್ರೊಸೀಡ್ ಆಯಿತು ಅಂದರೆ ಅದು ನಾರ್ಮಲ್ ಪ್ರೆಗ್ನೆನ್ಸಿ ಥರನೇ ಕಂಟಿನ್ಯೂ ಆಗುತ್ತೆ. ಸೊ ಅದು ನಾವು ಬೇರೆ ಯಾರ್ದು ತೊಗೊಂಡು ಹಾಕಲ್ಲ, ಅವ್ರದ್ದೇ ಜೆನೆಟಿಕ್ ಮೆಟೀರಿಯಲ್, ಅವ್ರದ್ದೇ ಮೊಟ್ಟೆ ಇರುತ್ತೆ, ಅವ್ರ ಯಜಮಾನರದೇ ವೀರಾಣು ಇರುತ್ತೆ, ಅದು ಭ್ರೂಣ ಮಾಡಿಬಿಟ್ಟು ನಾವು ಒಳಗೆ ಹಾಕ್ತೇವೆ. ಬಟ್ ಅನೇಕ ಸಂದರ್ಭ ಇರುತ್ತೆ ಯಾವಾಗ ನಾವು ಬೇರೆಯವ್ರದ್ದು ಉಪಯೋಗಿಸ್ಬೇಕಾಗುತ್ತೆ, ಡೋನರ್ ಸ್ಪರ್ಮ್ ಆಗಲಿ ಅಥವಾ ಡೋನರ್ ಮೊಟ್ಟೆಗೆ ಹೋಗಬೇಕಾಗುತ್ತೆ. ಬಟ್ ಅದು ಇಬ್ಬರು ಒಪ್ಪಿಗೆ ಇದ್ಮೇಲೆ ಅವ್ರದ್ದು ಸಿಗ್ನೇಚರ್ಸ್ ತೊಗೊಂಡ್ಬಿಟ್ಟೆ ನಾವು ಅದಕ್ಕೆ ಪ್ರೊಸೀಡ್ ಆಗೋದು. ಅವರಿಗೆ ಹೇಳ್ದಂಗೆ ಗೊತ್ತಾಗ್ದಂಗೆ ನಾವು ಬೇರೆಯವ್ರದ್ದು ಹಾಕಲ್ಲ. ಸೊ ಇಂಡಿಕೇಟೆಡ್ ಕೇಸಸಲ್ಲಿ ಅವ್ರ ಒಪ್ಪಿಗೆ ಇದೆ ಅಂತಂದಾಗೆ ನಾವು ಡೋನರ್ ಯೂಸ್ ಮಾಡ್ಕೋತೀವಿ. ಇಲ್ಲ ಅಂತಂದರೆ ಆಸ್ ಸಚ್ IVF ಪ್ರೊಸೆಸ್ ಅಂತಂದರೆ ಇಬ್ಬರದೇ ನಾವು ಯೂಸ್ ಮಾಡ್ಕೊಳ್ಳೋದು. ಓಕೆ ಮೇಡಮ್, ನಿಮ್ಮ ಜೊತೆ ಇನ್ನಷ್ಟು ಮಾತಾಡೋದಿದೆ, ಅದಕ್ಕಿಂತ ಮುಂಚೆ ಒಂದು ಬ್ರೇಕನ್ನು ತಗೊಂಡು ಬರೋಣ ಅಲ್ವಾ? ವೀಕ್ಷಕರೇ, ವೈದ್ಯಲೋಕ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಆರೋಗ್ಯ ಕ್ಷೇತ್ರದಲ್ಲಿ ಅತ್ಯುತ್ತಮ ಗುಣಮಟ್ಟದ ಸೇವೆ ಒದಗಿಸುತ್ತಿರುವ NABH ಮತ್ತು ISO ಪ್ರಮಾಣೀಕೃತ ಉಡುಪಿಯ ಸೂಪರ್ ಸ್ಪೆಷಾಲಿಟಿ ಆದರ್ಶ ಆಸ್ಪತ್ರೆಯಲ್ಲಿ ನುರಿತ ವೈದ್ಯರ ತಂಡ, 200 ಹಾಸಿಗೆಗಳ ಸೌಲಭ್ಯ, ಅತ್ಯಾಧುನಿಕ ಕ್ರಿಟಿಕಲ್ ಕೇರ್ ಯೂನಿಟ್, ಡಯಾಲಿಸಿಸ್ ಸಪೋರ್ಟ್, CT ಮತ್ತು MRI ಸ್ಕ್ಯಾನ್ ಒಳಗೊಂಡ ಸುಸಜ್ಜಿತ ಪ್ರಯೋಗಾಲಯ, ಔಷಧಾಲಯ, ದಿನದ 24 ಗಂಟೆ ತುರ್ತು ಸೇವೆ, ವಿವಿಧ ವಿಮಾ ಯೋಜನೆಗಳ ಸೌಲಭ್ಯ. ಸಮಗ್ರ ಆರೋಗ್ಯ ಸೇವೆಗಾಗಿ ಸಂಪರ್ಕಿಸಿ ಆದರ್ಶ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಸೆಂಟರ್, KSRTC ಬಸ್ ನಿಲ್ದಾಣದ ಹತ್ತಿರ, ಉಡುಪಿ. ವೀಕ್ಷಕರೇ, ವಿರಾಮದ ಬಳಿಕ ವೈದ್ಯಲೋಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ. ವಿರಾಮಕ್ಕಿಂತ ಮುಂಚೆ ಡಾಕ್ಟರ್ ನಮಗೆ ಹೇಳ್ತಾ ಇದ್ರು ಬಂಜಿತನ ಅಂದ್ರೆ ಏನು, ಈ ಬಂಜಿತನ ಬರಲಿಕ್ಕೆ ಕಾರಣಗಳೇನು, ಹಾಗೆ ಯಾವ ರೀತಿಯಲ್ಲಿ ನಾವು ಟ್ರೀಟ್ಮೆಂಟ್ ಅನ್ನ ಮಾಡಬೇಕು ಅನ್ನೋದ್ರ ಕುರಿತು ಮಾಹಿತಿಯನ್ನ ನೀಡಿದ್ರು. ಸೊ ಇನ್ನಷ್ಟು ಮಾತಾಡೋದಿದೆ, ಬನ್ನಿ. ಡಾಕ್ಟ್ರೆ, ಅವಾಗ ನೀವು ಹೇಳ್ತಾ ಇದ್ರಿ ಬೇರೆಕ್ಕಿಂತ ಮುಂಚೆ IVF ಬಗ್ಗೆ ಹೇಳ್ತಾ ಇದ್ರಿ, ಸೊ ಅದನ್ನ ಇನ್ನ ಡೀಟೇಲ್ ಆಗಿ ಹೇಳೋದಾದ್ರೆ? ಓಕೆ, IVF ಪ್ರೊಸೀಜರ್ ಬಂದ್ಬಿಟ್ಟು ಅದು ಯೂಶಲಿ ಒಂದು 2 ರಿಂದ 3 ತಿಂಗಳು ಟೈಮ್ ಆಗುತ್ತೆ, ದ ಹೋಲ್ ಪ್ರೊಸೆಸ್. ಸೊ ಅದು ಫಸ್ಟ್ ಅದು 3 ಭಾಗದಲ್ಲಿ ಆಗುತ್ತೆ, ಅದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲನೇ ಆಗಿ ನಾವು ಎಗ್ ಪಿಕಪ್ ಅಂತ ಹೇಳ್ತೇವೆ. ಈಗ ಅವರಿಗೆ ಮುಟ್ಟಾಗಿ 2ನೇ ದಿನ 3ನೇ ದಿನ ಬರ್ತಾರೆ, ಒಂದು 10 ರಿಂದ 12 ದಿನ ತನಕ ಅವರಿಗೆ ದಿನ ಇಂಜೆಕ್ಷನ್ಸ್ ಇರುತ್ತೆ. ಈ ಇಂಜೆಕ್ಷನ್ಸ್ ಯಾಕೆ ಕೊಡ್ತೀವಿ ಅಂದಾಗ, ಈಗ ಪ್ರತಿ ತಿಂಗಳು ಒಂದು ಮಹಿಳೆಯಲ್ಲಿ ನಾರ್ಮಲ್ ಆಗಿ ಒಂದೇ ಮೊಟ್ಟೆ ಬೆಳ್ಕೋತಾ ಇರುತ್ತೆ, ಆ ಒಂದು ಮೊಟ್ಟೆ ಹೊಡಿತಾ ಇರುತ್ತೆ, ಓವ್ಯುಲೇಷನ್ ಆಗ್ತಾ ಇರುತ್ತೆ. ಬಟ್ IVF ಅಲ್ಲಿ ನಮ್ದು ಏನು ಟ್ರೈ ಅಂತಂದರೆ ಪ್ರತಿಯೊಂದು ಮೊಟ್ಟೆನ ಬೆಳೆಸೋಕ್ಕೆ ಎಷ್ಟಾಗುತ್ತೆ ಅಷ್ಟು ಮೊಟ್ಟೆ ಬೆಳೆಸ್ಬಿಟ್ಟು ನಾವು ಅದನ್ನು ಆಚೆ ತೆಗಿಯೋಕ್ಕೆ ಅಂತ. ಸೊ ಅದಕ್ಕೆ ಕಂಟಿನ್ಯೂಸ್ ಆಗಿ ಒಂದು 10 ರಿಂದ 12 ದಿನ ತನಕ ಅವರಿಗೆ ಇಂಜೆಕ್ಷನ್ಸ್ ಇರುತ್ತೆ. ಸೊ ಈ ಸಮಯಕಾಲದಲ್ಲಿ ಒಂದು 2 ರಿಂದ 3 ಸಲ ಅವ್ರು ನಮ್ಮ ಹತ್ರ ಬರ್ತಾರೆ, ಸ್ಕ್ಯಾನ್ ಮಾಡಿ ನೋಡ್ತೇವೆ. ಸೊ ನಾವು ಕೊಡ್ತಿರೋ ಡೋಸೇಜ್ ಅವರಿಗೆ ಕರೆಕ್ಟ್ ಇದೆಯಾ, ಡೋಸೇಜ್ ಏನಾದ್ರು ಇನ್ಕ್ರೀಸ್ ಆಗಬೇಕಾ, ರೆಸ್ಪಾನ್ಸ್ ಹೇಗೆ ಬರ್ತಾ ಇದೆ ಅಂತ ನಮಗೆ ಐಡಿಯಾ ಬರುತ್ತೆ. ಸೊ 10 ರಿಂದ 12 ದಿನ ಇಂಜೆಕ್ಷನ್ಸ್ ನಂತರ ಅವ್ರ ಮೊಟ್ಟೆಗಳೆಲ್ಲ ಬೆಳ್ಕೊಂಡ್ಮೇಲೆ ನಾವು ಮೊಟ್ಟೆ ಹೊಡೆಯೋಕ್ಕೆ ಇಂಜೆಕ್ಷನ್ ಕೊಡ್ತೇವೆ. ಅದು ಇಂಜೆಕ್ಷನ್ ಕೊಟ್ಟು 34-35 ಅವರ್ಸ್ ನಂತರ ನಾವಿದು ಎಗ್ ಪಿಕಪ್ ಪ್ರೊಸೀಜರ್ ಅಂತ ಮಾಡ್ತೀವಿ. ಸೊ ಎಗ್ ಪಿಕಪ್ ಪ್ರೊಸೀಜರ್ ಬಂದ್ಬಿಟ್ಟು ಇದು ಡೇ ಕೇರ್ ಪ್ರೊಸೀಜರ್. ಅಂದರೆ ಅದು ಬೆಳಗ್ಗೆ ಪೇಷಂಟ್ ಬರ್ತಾರೆ, ಅಂಡರ್ ಅನೆಸ್ಥೀಸಿಯಾ ಮಾಡ್ತೀವಿ, ಇದು ಮತ್ತೆ ಕೊಟ್ಬಿಟ್ಟು ಮಾಡೋದು ಈ ಪ್ರೊಸೀಜರ್ನ. ಆಮೇಲೆ ಪ್ರೊಸೀಜರ್ ಯೂಶಲಿ ಒಂದು 20 ನಿಮಿಷ ತನಕ ಆಗುತ್ತೆ, 20 ರಿಂದ 30 ನಿಮಿಷ ಮ್ಯಾಕ್ಸಿಮಮ್ ಆಗುತ್ತೆ. ಅದು ನಂತರ ಅವರು ವಾಪಸ್ ಅವತ್ತಿನ ದಿನ ಮನೆಗೆ ಹೋಗ್ಬೋದು ಸಾಯಂಕಾಲ. ಸೊ ಅವತ್ತು ಮೊಟ್ಟೆ ತೆಗ್ದಿದ್ದ ದಿನ ನಾವು ಅವ್ರ ಯಜಮಾನರು ವೀರಾಣು ಕೊಡ್ತಾರೆ ಲ್ಯಾಬಲ್ಲಿ. ಸೊ ನಾವು ಅವ್ರ ಮೊಟ್ಟೆ ಅವ್ರ ಯಜಮಾನರು ವೀರಾಣು ತಗೊಂಡು ನಾವು ಅದನ್ನು ಭ್ರೂಣ ತಯಾರಿ ಮಾಡ್ತೀವಿ. ಸೊ ಆ ಭ್ರೂಣ ತಯಾರಿ ಮಾಡಿದ್ದು ನಂತರ ನಾವು ಅದನ್ನು ಫ್ರೀಸ್ ಮಾಡಿ ಇಡ್ತೇವೆ. ಓಕೆ, ಲಿಕ್ವಿಡ್ ನೈಟ್ರೋಜನ್ ನೆಗೆಟಿವ್ ಟೆಂಪರೇಚರ್ಲಿ ನಾವು ಅದನ್ನು ಫ್ರೀಸ್ ಮಾಡಿ ಇಡ್ತೇವೆ.
ಇದು ನಂತರ ಮತ್ತೆ ನೆಕ್ಸ್ಟ್ ತಿಂಗಳು ಅವರಿಗೆ ಮುಟ್ಟು ಬರುತ್ತಲ್ಲ ಪೇಷಂಟಿಗೆ, ಅವಾಗ ಮತ್ತೆ 2ನೇ ದಿನ 3ನೇ ದಿನ ನಮ್ಮ ಹತ್ರ ಬರ್ತಾರೆ, ಸ್ಕ್ಯಾನ್ ಮಾಡಿ ನೋಡ್ತೀವಿ, ಎಲ್ಲ ಸ್ಕ್ಯಾನಲ್ಲಿ ನಾರ್ಮಲ್ ಇದೆ ಅಂತಂದಾಗ ನಾವು ಅವರಿಗೆ ಟ್ಯಾಬ್ಲೆಟ್ಸ್ಗಳು ಸ್ಟಾರ್ಟ್ ಮಾಡ್ತೀವಿ. ಇವಾಗ ಯಾಕೆ ನಾವು ಮೆಡಿಕೇಶನ್ಸ್ ಕೊಡೋದು ಅಂದರೆ ಅವ್ರು ಬರೀ ನಮ್ಮ ಅವರ ಗರ್ಭಕೋಶ ತಯಾರಿ ಮಾಡ್ತೀವಿ. ಸೊ ಆ ಗರ್ಭಕೋಶ ಲೈನಿಂಗ್ ದಪ್ಪ ಮಾಡೋಕ್ಕೆ, ಅದರದ್ದು ರಕ್ತ ಸಂಚಾರ ಚೆನ್ನಾಗಿ ಮಾಡೋಕ್ಕೆ ಅಂತ ನಾವು ಟ್ಯಾಬ್ಲೆಟ್ಸ್ಗಳು ಕೊಡ್ತೀವಿ. ಸೊ ಯಾವಾಗ ಅವರ ಗರ್ಭಕೋಶ ಲೈನಿಂಗ್ ರೆಡಿ ಆಗುತ್ತೆ, ರಕ್ತ ಸಂಚಾರ ಚೆನ್ನಾಗಿರುತ್ತೆ ಅಂದಾಗ ನಾವು ಅದು ಫ್ರೀಸ್ ಮಾಡಿರೋ ಭ್ರೂಣ ತೆಗೆದ್ಬಿಟ್ಟು ಗರ್ಭಕೋಶಕ್ಕೆ ಹಾಕ್ತೀವಿ. ಸೊ ಇದು ಕೂಡ ಪ್ರೊಸೆಸ್ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು 15 ದಿನ ತನಕ ಆಗುತ್ತೆ. ಇದು ಭ್ರೂಣ ಹಾಕಿದ ನಂತರ 2 ವಾರ ಆದಮೇಲೆ ನಮಗೆ ಪ್ರೆಗ್ನೆನ್ಸಿ ಟೆಸ್ಟ್ ಗೊತ್ತಾಗುತ್ತೆ. ಸೊ ಇದು ಆಲ್ಮೋಸ್ಟ್ 1 ರಿಂದ 2 ತಿಂಗಳು ಆಗೋ ಪ್ರೊಸೀಜರು. ಒಂದೊಂದ್ಸಲ ಮಧ್ಯೆ ಏನಾಗುತ್ತೆ, ಮೊಟ್ಟೆ ತೆಗ್ದಾದ್ಮೇಲೆ ನೆಕ್ಸ್ಟ್ ತಿಂಗಳು ಅವರಿಗೆ ಇನ್ನೂ ಸಿಸ್ಟ್ಗಳು ಉಳ್ಕೋತವೆ, ಅಥವಾ ಅವ್ರು ಇನ್ನೂ ಸ್ವಲ್ಪ ಸುಸ್ತಾಗಿರ್ತಾರೆ. ಆ ಥರ ಕಂಡೀಷನ್ ನಾವು 1 ತಿಂಗಳು ಬ್ರೇಕ್ ಕೊಡ್ತೀವಿ. ಆ ಬ್ರೇಕ್ ಕೊಟ್ಟಿದ ನಂತರ ನೆಕ್ಸ್ಟ್ ತಿಂಗಳು ನಾವು ಅದು ಎಂಬ್ರಿಯೋ ಟ್ರಾನ್ಸ್ಫರ್, ಭ್ರೂಣ ಹಾಕೋ ಪ್ರಕ್ರಿಯೆನ ನಾವು ಶುರು ಮಾಡ್ಕೋತೇವೆ. ಸೊ ಇದು IVF ಪ್ರೊಸೀಜರ್ ಈ ಥರ ಆಗೋದು. ಓಕೆ, ನೀವು ಹೇಳ್ತಾ ಇದ್ರಿ IVF ಪ್ರೊಸೆಸ್ ಬಗ್ಗೆ, ಇದೇನಾದರೂ ಪೇನ್ಫುಲ್ ಆಗಿರುತ್ತಾ ಅಂತ? ಇದು ಜನರಲಿ ತುಂಬ ಒಂದು ಡೌಟ್ ಇರೋದಂದ್ರೆ ಇಟ್ಟು ತುಂಬ ಪೇನ್ಫುಲ್ಲು, ಎಲ್ಲರನ್ನೂ ಕೇಳಿರ್ತಾರೆ ತುಂಬ ಪೇನ್ಫುಲ್ ಆಗುತ್ತೆ ಅಂತ. ಪೇನ್ಫುಲ್ ಅಂತಂತ ಹೇಳಲ್ಲ, ಬಟ್ ಸ್ಲೈಟ್ಲಿ ಸ್ವಲ್ಪ ಡಿಸ್ಕಂಫರ್ಟ್ ಆಗಬಹುದು. ಈಗ ನಾನು ಹೇಳಿದ್ದು ಇವಾಗ ಫಸ್ಟ್ ಇಂಜೆಕ್ಷನ್ಸ್ ತಗೋಬೇಕಾಗುತ್ತೆ ಅವ್ರು 10 ರಿಂದ 12 ದಿನ ಅಂತ. ಇಂಜೆಕ್ಷನ್ಸ್ ಏನು ಅಷ್ಟು ಪೇನ್ಫುಲ್ ಇರಲ್ಲ, ಯೂಶಲಿ ಸಬ್ಕ್ಯೂಟಿನಿಯಸ್ ಅಥವಾ IM ಇಂಜೆಕ್ಷನ್ಸ್ ಇರುತ್ತೆ. ಅವರು ಆ ಪೇನ ಟಾಲರೇಟ್ ಮಾಡ್ಬೋದು, ತುಂಬ ಮಿನಿಮಲ್ ಇದು ಪ್ರಾಬ್ಲಮ್ ಆಗಬಹುದು. ಬಟ್ ಆ ಇಂಜೆಕ್ಷನ್ಸ್ ತಗೋ ಸಮಯದಲ್ಲಿ ಅವ್ರ ಅಂಡಾಶಯಗಳು ಸೈಜ್ ದೊಡ್ಡದಾಗ್ತಾ ಇರುತ್ತಲ್ಲ, ಆ ಕಾರಣದಿಂದ ಸ್ವಲ್ಪ ಅವರಿಗೆ ಡಿಸ್ಕಂಫರ್ಟು ಅಥವಾ ಹೊಟ್ಟೆ ಭಾರ ಆಗೋದಾಗ್ಲಿ, ಉಬ್ರ ಆಗೋದಾಗ್ಲಿ ಆ ಥರ ಸಿಂಪ್ಟಮ್ಸ್ ಕಾಣಿಸ್ಕೋಬಹುದು. ಅದ ನಂತರ ಮೊಟ್ಟೆ ತೆಗಿಯೋ ಪ್ರೊಸೀಜರು ನಾವು ಅಂಡರ್ ಅನೆಸ್ಥೀಸಿಯಾನೇ ಮಾಡ್ತೇವೆ. ಅದು ತೆಗ್ದಾಗಿದ ನಂತರನೂ 1-2 ದಿನ ನಾವು ಪೇನ್ ಕಿಲ್ಲರ್ಸ್ ಮೇಲೆ ಹಾಕಿರ್ತೀವಿ. ಸೊ ಅವರಿಗೆ ಅಷ್ಟು ಏನು ಪೇನ್ ಗೊತ್ತಾಗಲ್ಲ. ನಂತರ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಅದು ಭ್ರೂಣ ಹಾಕೋದು, ಎಂಬ್ರಿಯೋ ಟ್ರಾನ್ಸ್ಫರ್ ಪ್ರೊಸೆಸ್ಸು. ಅದು ನಾವು ವಿತೌಟ್ ಅನೆಸ್ಥೀಸಿಯಾ ಮಾಡ್ತೀವಿ. ಅದು ಇಟ್ ಇಸ್ ನಾಟ್ ಅಟ್ ಆಲ್ ಪೇನ್ಫುಲ್. ಒಂದು ತಿನ್ನೋ ಕೆಥೆಟರ್ ಮೂಲಕ ನಾವು ಅವರ ಗರ್ಭಕೋಶಕ್ಕೆ ಪಾಸ್ ಮಾಡಿ ನಾವು ಭ್ರೂಣನ ಟ್ರಾನ್ಸ್ಫರ್ ಮಾಡ್ತೀವಿ. ಹೌದು, ಒಬ್ಬೊಬ್ರು ಪೇಷಂಟ್ ತುಂಬ ಆಂಕ್ಷಿಯಸ್ ಇರ್ತಾರೆ, ಅದು ನಮಗೆ ಡ್ಯೂರಿಂಗ್ ದ ಪ್ರೊಸೆಸ್ ಗೊತ್ತಾಗುತ್ತೆ, ತುಂಬ ಭಯ ಪಡ್ತಾರೆ. ಅಂಥವರಿಗೆ ನಾವು ಅದು ಅಂಡರ್ ಅನೆಸ್ಥೀಸಿಯಾ ಮಾಡಬೇಕಾಗುತ್ತೆ, ಮತ್ತು ಕೊಟ್ಬಿಟ್ಟು ಮಾಡಬೇಕಾಗುತ್ತೆ ಭ್ರೂಣ ಹಾಕೋದು. ಅದರ್ವೈಸ್ ಜನರಲಿ ಹೇಳಬೇಕು ಅಂದರೆ ಇಟ್ ಇಸ್ ನಾಟ್ ಅ ಪೇನ್ಫುಲ್ ಪ್ರೊಸೀಜರ್, ಬಟ್ ಮೇ ಬಿ ಸ್ಲೈಟ್ಲಿ ಡಿಸ್ಕಂಫರ್ಟ್ ದೇ ಕ್ಯಾನ್ ಫೀಲ್ ಮಾಡಬಹುದು. ಓಕೆ, ಇವಾಗ ಸಾಕಷ್ಟು ಜನರಲ್ಲಿ ಒಂದು ನಂಬಿಕೆ ಇದೆ, ಅಂದರೆ IVF ಪ್ರೊಸೆಸ್ಸಿಂದ ಹುಟ್ಟಿದ ಮಗು ಎನ್ನುವಂಥದ್ದು ಅಬ್ನಾರ್ಮಲ್ ಆಗಿರುತ್ತೆ ಅಂತ. ಇದು ಎಷ್ಟರ ಮಟ್ಟಿಗೆ ಸತ್ಯ ಅಂತ? ಪ್ರತಿಯೊಂದು ಪ್ರೆಗ್ನೆನ್ಸಿಲಿ ಒಂದು ಚಿಕ್ಕ ರಿಸ್ಕ್ ಇರುತ್ತೆ ಮಗು ಅಬ್ನಾರ್ಮಲ್ ಆಗಿ ಹುಟ್ಟಕ್ಕೆ. ಅದಕ್ಕೆ ಕಾರಣ ಬಂದ್ಬಿಟ್ಟು ಅದು ಯಾವ ಮೋಡ್ ಆಫ್ ಪ್ರೆಗ್ನೆನ್ಸಿ ಆಗಿದೆ ಅದ್ರ ಮೇಲೆ ಡಿಪೆಂಡ್ ಆಗಲ್ಲ. ನಾರ್ಮಲ್ ಪ್ರೆಗ್ನೆನ್ಸಿನ, IVF ಪ್ರೆಗ್ನೆನ್ಸಿನ ಅದ್ರ ಮೇಲೆ ಡಿಪೆಂಡ್ ಆಗಲ್ಲ. ಅದು ಯೂಶಲಿ ಏಜ್ ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ವಯಸ್ಸು ಜಾಸ್ತಿ ಆಗೋದಷ್ಟು ಕ್ರೋಮೋಸೋಮಲ್ ಅಬ್ನಾರ್ಮ್ಯಾಲಿಟೀಸ್ ಅಂತ ಹೇಳ್ತೀವಿ, ಅದು ಜಾಸ್ತಿ ಆಗುತ್ತೆ, ಎಸ್ಪೆಷಲಿ 35 ಇಯರ್ಸ್ ಮೇಲೆ. ಸೊ 35 ವರ್ಷ ನಂತರ ರಿಸ್ಕ್ ಆಫ್ ಡೌನ್ ಸಿಂಡ್ರೋಮ್ ಬಂದ್ಬಿಟ್ಟು, ಡೌನ್ ಸಿಂಡ್ರೋಮ್ ಅಂತ ಒಂದು ಕ್ರೋಮೋಸೋಮಲ್ ಅಬ್ನಾರ್ಮ್ಯಾಲಿಟಿ, ಅದು ರಿಸ್ಕ್ ತುಂಬ ಜಾಸ್ತಿ ಇರುತ್ತೆ. ಸೊ ನೀವು ಅದು ನ್ಯಾಚುರಲ್ ಆಗಿ ಪ್ರೆಗ್ನೆಂಟ್ ಆಗಿ ಅಥವಾ IVF ಮೂಲಕನೇ ಪ್ರೆಗ್ನೆಂಟ್ ಆಗಿ ಅದು ರಿಸ್ಕ್ ಅಷ್ಟೇ ಇರುತ್ತೆ 35 ವರ್ಷ ನಂತರ ಪ್ರೆಗ್ನೆನ್ಸಿ ಆಗಿದ್ರೆ. ಸೊ ಅದಕ್ಕೋಸ್ಕರ ನಾರ್ಮಲ್ ಆಗಿ ಏನು IVFಗೆಲ್ಲ ಬರೋರು ಏಜ್ ಆಗಿರೋರು 35 ಇಯರ್ಸ್ ಮೇಲಿರೋರು. ಸೊ ಅವಾಗ ಅವರಿಗೆ IVF ಆಗಿದೆ, ಮಗು ಆಗಿದೆ, ಅದರಿಂದ ಬೇಬಿಗೆ ಏನಾರೋ ಪ್ರಾಬ್ಲಮ್ ಆಗಿದೆ ಅಂದಾಗ ಅವರು IVF ಮೇಲೆ ಬ್ಲೇಮ್ ಹಾಕ್ತಾರೆ, IVF ಇಂದ ಈ ಥರ ಆಯಿತು ಅಂತ. ಬಟ್ ಅದು ಖಂಡಿತ ತಪ್ಪು. ಕಮ್ಮಿ ಏಜಲ್ಲಿ ಅದು ರಿಸ್ಕ್ ಕಮ್ಮಿ ಇರುತ್ತೆ, ಏಜ್ ಆಗ್ತಾ ಆಗ್ತಾ ರಿಸ್ಕ್ ಜಾಸ್ತಿ ಆಗುತ್ತೆ. ಅದು ನಾರ್ಮಲ್ ಆಗಿ ಆಗಿರಲಿ ಪ್ರೆಗ್ನೆನ್ಸಿ ಅಥವಾ IVF ಮೂಲಕನೇ ಆಗಿರಲಿ ಪ್ರೆಗ್ನೆನ್ಸಿ. ಸೊ ನೀವು ಇವಾಗ ಹೇಳಿದ್ರಿ ಆಲ್ಮೋಸ್ಟ್ IVF ಪ್ರೊಸೆಸ್ಸಿಗೆ ಬರೋರು 35+ ಆದವರು ಅಂತ ಹೇಳಿದ್ರು. ಸೊ ಯಾರು ಬೇಕಾದರೂ ಮಾಡ್ಕೊಳ್ಬಹುದಾ, ಹೇಗೆ ಅಂತ? IVF ಬರೇ ವಯಸ್ಸಾಗಿರೋರಿಗೆ ಅಷ್ಟೇ ಅಂತಂತ ಇಲ್ಲ, ಅದು ಇವನ್ ಯಂಗರ್ ಏಜ್ ಗ್ರೂಪಲ್ಲೂ ಕೂಡ ಮಾಡಬಹುದು. ಈಗ ಹೇಳಿದ್ನಲ್ಲ, ಯಂಗರ್ ಏಜ್ ಗ್ರೂಪಲ್ಲಿ ಏನಾರೋ ಅವರಿಗೆ ಪ್ರಾಬ್ಲಮ್, ಟ್ಯೂಬ್ ಬ್ಲಾಕ್ ಆಗಿದೆ ಅಥವಾ ಅವ್ರ ಯಜಮಾನರು ವೀರಾಣುಲಿ ಏನಾರೋ ಸಮಸ್ಯೆ ಇದೆ, ಹಂಗೇನಾರೋ ಇದ್ದಾಗ ಅವರು ಎಷ್ಟು ಬೇಗ IVF ಆಪ್ಷನ್ ಚೂಸ್ ಮಾಡ್ಕೋತಾರೆ, ಅವರಿಗೆ ಸಕ್ಸಸ್ ರೇಟು ಅಷ್ಟೇ ಜಾಸ್ತಿ ಇರುತ್ತೆ. ಯಾಕಂದರೆ ಏಜ್ ಕಮ್ಮಿ ಇದ್ದಷ್ಟು ಅವರ ಮೊಟ್ಟೆಗಳ ಸಂಖ್ಯೆ ಜಾಸ್ತಿ ಇರುತ್ತೆ, ಅದ್ರದ್ದು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗೇ ಇರುತ್ತೆ. ಸೊ ನಾವು ಕಮ್ಮಿ ಏಜಲ್ಲೇ ಅಕಸ್ಮಾತ್ ಅವರಿಗೆ IVF ಸಜೆಸ್ಟ್ ಮಾಡಿದ್ದಾರೆ, ಅವ್ರು IVFಗೆ ಹೋಗಬೇಕಾಯ್ತು ಅಂದರೆ ಅದು ಒಳ್ಳೆ ಆಪ್ಷನ್ ಅಂತಲೇ ಹೇಳ್ತೀನಿ. ಯಾಕಂದರೆ ನಮಗೆ ಸಿಗೋ ಭ್ರೂಣ ತುಂಬ ಒಳ್ಳೆ ಕ್ವಾಲಿಟಿ ಭ್ರೂಣ ಇರುತ್ತೆ. ಸೊ ಅದರಿಂದ ಅವರಿಗೆ ಪ್ರೆಗ್ನೆನ್ಸಿ ಚಾನ್ಸಸ್ಸು ಕೂಡ ತುಂಬ ಹೆಚ್ಚಿರುತ್ತೆ, ಆಲ್ಮೋಸ್ಟ್ ಒಂದು 70 to 80% ಅಂತ ಹೇಳ್ಬೋದು. ಸೊ ಭ್ರೂಣಗಳ ಸಂಖ್ಯೆ ತುಂಬ ಜಾಸ್ತಿ ಸಿಕ್ಕಿದೆ, ಫಸ್ಟ್ ಅಟೆಂಪ್ಟಲ್ಲೇ ಅವರಿಗೆ ಪ್ರೆಗ್ನೆನ್ಸಿ ಆಗೋಯ್ತು ಅಂತಂದರೆ ಅವ್ರ ನಂತರ ಇನ್ನೊಂದು ಮಗುಗೆ ಒಂದು 3-4 ವರ್ಷ ಬಿಟ್ಟು ಬರಬಹುದು. ಅವಾಗ ಅವ್ರ ವಯಸ್ಸು 32-33 ಆಗಿರ್ಬೋದು, ಬಟ್ ಅದು ಭ್ರೂಣದ ವಯಸ್ಸು ಇನ್ನೂ 30 ವರ್ಷಕ್ಕಿಂತ ಕಮ್ಮಿನೇ ಇರುತ್ತೆ. ಸೊ ಕಮ್ಮಿ ಏಜಲ್ಲಿ ಮಾಡಿಸ್ಕೋಬೇಕಾಯ್ತು ಅಂದರೆ ಖಂಡಿತ ಅದು ಒಳ್ಳೆ ಆಪ್ಷನ್ ಅಂತ ಹೇಳ್ತೇವೆ. ಬಟ್ ಡೆಫಿನೆಟ್ಲಿ ಎಸ್, ವಯಸ್ಸು ಜಾಸ್ತಿ ಇದೆ, 35 ಇಯರ್ಸ್ ಮೇಲಿದ್ದಾರೆ ಅಂಥವರಿಗೆ IVF ಇಸ್ ಅ ಬೂನ್.
ನ್ಯಾಚುರಲಿ ಚಾನ್ಸಸ್ ಕಮ್ಮಿ ಇರುತ್ತೆ, ಬಟ್ IVF ಅಲ್ಲಿ ಅವರಿಗೆ ಡೆಫಿನೆಟ್ಲಿ ಚಾನ್ಸಸ್ ಬೆಟರ್ ಇರುತ್ತೆ. ಬಟ್ ಬರೀ ವಯಸ್ಸಾಗಿರೋರಿಗೆ ಅಷ್ಟೇ IVF ಅಂತಂತ ಇಲ್ಲ. ಇವನ್ ಯಂಗರ್ ಕಪಲ್ಸ್ಗೆ ಇಂಡಿಕೇಟೆಡ್ ಕೇಸಸ್ ಅಲ್ಲಿ ಬೇರೆ ಟ್ರೀಟ್ಮೆಂಟ್ ಎಲ್ಲ ಮಾಡಿದರೆ ಫೇಲ್ ಆಗಿದೆ ಅಂದ್ರೆ ಅವ್ರು ಖಂಡಿತ IVFಗೆ ಹೋಗ್ಬೋದು. ಮೇಡಮ್, ಇನ್ನೊಂದು IVF ಪ್ರೊಸೆಸ್ ಅಲ್ಲಿ ಕೂಡ 9 ಮಂತ್ ರೆಸ್ಟ್, ಬೆಡ್ ರೆಸ್ಟ್ ಇರಬೇಕು ಅಂತ ಹೇಳ್ತಾರೆ, ಇದು ಸತ್ಯವಾ ಅಂತ? ಇಲ್ಲ, ಇದು ಖಂಡಿತ ಸತ್ಯ ಅಲ್ಲ. IVF ಅಲ್ಲಿ ಯೂಶಲಿ ಕಂಪ್ಲೀಟ್ ಬೆಡ್ ರೆಸ್ಟ್ ಅಲ್ಲೇ ಇರಬೇಕು ಅಂತ ನಾವು ಖಂಡಿತ ಹೇಳಲ್ಲ. ಈಗ ಮೊದಲನೇಗೆ ಹೇಳಿದ್ಮೇಲೆ ಇವಾಗ ಭ್ರೂಣ ಹಾಕೋ ಸಮಯದಲ್ಲಿ ನಾವು ಯೂಶಲಿ ಭ್ರೂಣ ಹಾಕೋ ಟೈಮಲ್ಲಿ ಅವತ್ತಿನ ದಿನ ಮತ್ತೆ ಮಾರನೇ ದಿನ ರೆಸ್ಟ್ ಮಾಡಿ ಅಂತ ಹೇಳ್ತೀವಿ. ಅದ ನಂತರ ಅವ್ರು ವಾಪಸ್ ಅವ್ರು ಬೇರೆ ರೆಗ್ಯುಲರ್ ಆಕ್ಟಿವಿಟೀಸ್ ಮನೇಲಿ ಏನು ಮಾಡ್ತಾರೆ ಅದನ್ನ ಕ್ಯಾರಿ ಔಟ್ ಮಾಡ್ಬೋದು. ಅಂದರೆ ಅಡುಗೆ ಮಾಡೋದಾಗ್ಲಿ ಅಥವಾ ಏನಾದ್ರು ಪಾತ್ರೆ ತೊಳೆಯೋದಾಗ್ಲಿ ಅಂತ ಚಿಕ್ಕ ಪುಟ್ಟ ಕೆಲಸಗಳೆಲ್ಲ ಮಾಡ್ಕೋಬಹುದು. ತುಂಬ ಹೆವಿ ಭಾರ ಎತ್ತೋದಾಗ್ಲಿ ಅಥವಾ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡೋದಾಗ್ಲಿ ಅಂತ ಥಿಂಗ್ಸ್ ಎಲ್ಲ ಅವಾಯ್ಡ್ ಮಾಡಬೇಕಾಗುತ್ತೆ. ಸೊ ಅದು ಬರೀ 1 ರಿಂದ 2 ದಿನ ರೆಸ್ಟ್ ಮಾಡಿ ಅದ ನಂತರ ರೆಗ್ಯುಲರ್ ಆಗಿ ಮನೇಲಿ ಏನು ಕೆಲಸ ಮಾಡ್ಕೋತೀರಾ, ಇವನೊಂದು ವಾಕ್ ಹೋಗ್ಬೇಕಂದ್ರೂ ಅವರು ಮಾಡ್ಬೋದು, ಅಥವಾ ಮನೆಯಲ್ಲೇ ಅಟ್ಲೀಸ್ಟ್ ವಾಕ್ ಮಾಡಿ ಅಂತ ನಾವು ಸಜೆಸ್ಟ್ ಮಾಡ್ತೇವೆ. ನಂತರ ಪ್ರೆಗ್ನೆನ್ಸಿ ಆಯಿತು IVF ಮೂಲಕ ಅಂದರೆ ಅದು ನಾರ್ಮಲ್ ಪ್ರೆಗ್ನೆನ್ಸಿ ಥರನೇ ಕಂಟಿನ್ಯೂ ಆಗುತ್ತೆ. ನಾರ್ಮಲ್ ಆಗಿ ಇವನ್ ನಾರ್ಮಲ್ ಪ್ರೆಗ್ನೆನ್ಸಿಲೂ ಕೂಡ ನಾವು ಫಸ್ಟ್ 3 ತಿಂಗಳು ಜಾಸ್ತಿ ಟ್ರಾವೆಲ್ ಮಾಡಬೇಡಿ, ಭಾರ ಎತ್ತಬೇಡಿ, ಹೆವಿ ಕೆಲಸ ಮಾಡಬೇಡಿ ಅಂತ ಹೇಳ್ತೀವಿ. ಅದು IVF ಪ್ರೆಗ್ನೆನ್ಸಿಲಿ ಕೂಡ ಅದು ಅಪ್ಲಿಕೇಬಲ್ ಆಗುತ್ತೆ. ಅಕಸ್ಮಾತ್ ಏನಾದ್ರು ತುಂಬ ಇಂಡಿಕೇಟೆಡ್ ಕೇಸಸ್ ಇದೆ, ಯಾವಾಗ ಏನಾದ್ರು ತುಂಬ ಹೆವಿ ಏನಾದ್ರು ಸರ್ವೈಕಲ್ ಇನ್ಕಾಂಪಿಟೆನ್ಸ್ ಸಮಸ್ಯೆ ಆ ಥರ ಏನಾದ್ರು ಇದ್ದಾಗ ಅವಾಗ ಅವರಿಗೆ ನಾವು ತುಂಬ ಲಾಂಗ್ ಸಮಯದಲ್ಲಿ ಬೆಡ್ ರೆಸ್ಟ್ ಅಲ್ಲಿ ಇರಬೇಕು ಅಂತ ಹೇಳ್ತೀವಿ. ಬಟ್ IVF ಇಂದ ಪ್ರೆಗ್ನೆನ್ಸ್ ಆಗಿದೆ ಅದಕ್ಕೆ ಅವರು 9 ತಿಂಗಳು ಬೆಡ್ ಅಲ್ಲಿ ಇರಬೇಕು ಅಂತ ಖಂಡಿತ ಏನೂ ಇಲ್ಲ. ಇವಾಗ ಇನ್ನೊಂದು ಕೇಳಬೇಕು, PCOD ಸಮಸ್ಯೆ ಇದ್ರೆ ಅವರಿಗೆ ಬಂಜೆತನ ಬರುತ್ತೆ ಅಂತ ಹೇಳ್ತಾರೆ, ಅದು ಎಷ್ಟು ಮಟ್ಟಿಗೆ ಸತ್ಯ ಅಂತ? ಇಲ್ಲ, ಪ್ರತಿಯೊಬ್ಬರು PCOD ಪೇಷಂಟ್ಸಿಗೆ ಬಂಜೆತನ ಸಮಸ್ಯೆ ಆಗುತ್ತೆ ಅಂತ ಇಲ್ಲ. ನಾವು ಅದು PCOD ಎಲ್ಲ ನಾರ್ಮಲ್ ಆಗಿ ಇವಾಗ ಏನೋ ಎಲ್ಲ ಒಂದು ಸ್ಕ್ಯಾನ್ ರಿಪೋರ್ಟ್ ಇಟ್ಕೊಂಡ್ ಬರ್ತಾರೆ PCOD ಇದೆ ಅಂತ. ಬಟ್ ಆಕ್ಚುಲ್ ಆಗಿ ಅವರಿಗೆ PCOD ಇದೆಯಾ ಇಲ್ಲ ಅಂತ ನಾವು ಅದು ಡೀಟೇಲ್ ಆಗಿ ಇವ್ಯಾಲ್ಯೂಯೇಟ್ ಮಾಡಬೇಕಾಗುತ್ತೆ. ಸ್ಕ್ಯಾನ್ ಇಸ್ ಓನ್ಲಿ 1 ಮೋಡ್ ಅದನ್ನ ಡಯಾಗ್ನೋಸ್ ಮಾಡೋಕ್ಕೆ. ಬಟ್ ನಾವು ಅವರು ಸಿಂಪ್ಟಮ್ಸ್ ಹೇಗಿದೆ, ಅವ್ರಿಗೆ ಬೇರೆ ರಕ್ತ ಪರೀಕ್ಷೆಗಳೆಲ್ಲ ಮಾಡಿ ನೋಡಬೇಕಾಗುತ್ತೆ. ಇನ್ ಕೇಸ್ ಅವರು ಓವ್ಯುಲೇಟರಿ PCOD ಅಂದರೆ PCOD ಇದೆ ಬಟ್ ಅವರಿಗೆ ತಿಂಗಳ ಮುಟ್ಟು ಕರೆಕ್ಟಾಗಿ ಆಗ್ತಾ ಇದೆ, ಬೇರೆ ಏನು ಸಿಂಪ್ಟಮ್ಸ್ ಅಂತಂದರೆ ಅವರಿಗೆ ತುಂಬ ವೇಟ್ ಗೇನ್ ಆಗೋದಾಗ್ಲಿ ಅಥವಾ ಅಬ್ನಾರ್ಮಲ್ ಏರಿಯಾದಲ್ಲಿ ಹೇರ್ ಗ್ರೋತ್ ಅಂದರೆ ನಿಮ್ಮ ಚಿನ್ನಲ್ಲಿ ಅಥವಾ ಸೈಡ್ ಲಾಕ್ಸಲ್ಲಿ, ಹೊಟ್ಟೆ ಭಾಗದಲ್ಲಿ, ಚೆಸ್ಟ್ ಭಾಗದಲ್ಲಿ ಎಲ್ಲ ಹೇರ್ ಗ್ರೋತ್ ಏನು ಇಲ್ಲ ಅಂತ ಏನು ಸಿಂಪ್ಟಮ್ಸ್ ಇಲ್ಲ ಅಂತಂದಾಗ ಯೂಶಲಿ ಅಂಥವ್ರಿಗೆ ಏನು ಸಮಸ್ಯೆ ಬರಲ್ಲ. ಬಟ್ ಈ ಥರ ಅಬ್ನಾರ್ಮಲ್ ಸಿಂಪ್ಟಮ್ಸ್ ಕಾಣಿಸ್ಕೋತಾ ಇದೆ, ಅವ್ರದ್ದು ಮುಟ್ಟು ರೆಗ್ಯುಲರ್ ಆಗಿ ಆಗ್ತಾ ಇಲ್ಲ, 3 ತಿಂಗಳು ಒಮ್ಮೆ 4 ತಿಂಗಳು ಒಮ್ಮೆ ಮುಟ್ಟು ಬರ್ತಾ ಇದೆ, ಆದಾಗ ತುಂಬ ಲೈಟ್ ಆಗಿ 1 ದಿನ ಅಥವಾ 2 ದಿನನೇ ಬ್ಲೀಡಿಂಗ್ ಆಗ್ತಾ ಇದೆ, ಇಂಥೇನಾದ್ರು ಅಬ್ನಾರ್ಮಲ್ ಸಿಂಪ್ಟಮ್ಸ್ ಇದ್ರೆ ಅಥವಾ ವೇಟ್ ಗೇನ್ ತುಂಬಾ ಜಾಸ್ತಿ ಆಗ್ತಾ ಇದ್ದಾರೆ, ಹಾಗಿದ್ದಾಗ ಅವರಿಗೆ ಸಮಸ್ಯೆ ಆಗಬಹುದು ಮುಂದೆ ಹೋಗ್ಬಿಟ್ಟು ಪ್ರೆಗ್ನೆನ್ಸಿಗೆ. ಸೊ ಇದಕ್ಕೆ ಮೊದಲನಾಗಿ ಅವ್ರು ಏನು ಅಂದ್ರೆ ಅವರಿಗೆ ಗೊತ್ತಿದೆ ಸ್ವಲ್ಪ PCOD ಇದ್ದಾಗ ಅವ್ರು ಅಟ್ಲೀಸ್ಟ್ ಅವರು ತೂಕ ಕಮ್ಮಿ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಬೇಕು. ಟ್ರೀಟ್ಮೆಂಟ್ ಇದೆಯಾ ಅದಕ್ಕೆ? ಇಲ್ಲ, ಫಸ್ಟ್ ಟ್ರೀಟ್ಮೆಂಟ್ ಬಂದ್ಬಿಟ್ಟು PCOD ಅಂತಂದ್ರೆ ನಾವು ಹೇಳೋದು ಲೈಫ್ ಸ್ಟೈಲ್ ಮಾಡಿಫಿಕೇಶನ್. ನಾರ್ಮಲ್ ಆಗಿ PCOD ಇರೋರು ಹುಡುಗಿರೆಲ್ಲ ಸ್ವಲ್ಪ ಒಬೀಸ್ ಇರ್ತಾರೆ, ದಪ್ಪ ಇರ್ತಾರೆ ಆ ಕಾರಣದಲ್ಲಿ. ಸೊ ನಾವು ಫಸ್ಟ್ ಅವರಿಗೆ ಹೇಳೋದು ಅಂತಂದ್ರೆ ನಿಮ್ಮ ತೂಕ ಕಮ್ಮಿ ಮಾಡ್ಕೊಳ್ಳಿ, ಆಯ್ತಾ? ತೂಕ ಕಮ್ಮಿ ಅವ್ರಿಲ್ಲ ಮೇಡಮ್ ನಾವೆಲ್ಲ ಮಾಡ್ತೀವಿ ಆಗೋದಿಲ್ಲ ಅಂತಂತ ಹೇಳ್ತಾರೆ. ಬಟ್ ಇಲ್ಲ, ಅವರು ಸಿಸ್ಟಮ್ಯಾಟಿಕ್ ಕಂಟಿನ್ಯೂಸ್ 6 ರಿಂದ 7 ತಿಂಗಳ ತನಕ ಅಟ್ಲೀಸ್ಟ್ ಫಸ್ಟ್ ಅಟೆಂಪ್ಟ್ ಮಾಡಲೇಬೇಕು ಅವರು ವೇಟ್ ಲಾಸ್ ಮಾಡ್ಕೊಳ್ಳೋಕ್ಕೆ. ಸೊ ಬರೇ ಡಯಟಿಂದ ಆಗಲ್ಲ, ಡಯಟ್ ಮತ್ತೆ ಎಕ್ಸಸೈಸ್ 2 ಕಂಬೈನ್ ಮಾಡಿಬಿಟ್ಟು ಅವರು ವೇಟ್ ಲಾಸ್ಗೆ ಅಟೆಂಪ್ಟ್ ಮಾಡಬೇಕಾಗುತ್ತೆ. ಸೊ ಅದ್ರ ನಂತರನೂ ಅವರು ತೂಕ ಕಮ್ಮಿ ಆದ್ಮೇಲೂ ಅವರಿಗೆ ಪ್ರಾಬ್ಲಮ್ಸ್ ಸಾಲ್ವ್ ಆಗ್ತಾ ಇಲ್ಲ ಅಂತಂದಾಗ ನಾವು ಅವಾಗ ನೆಕ್ಸ್ಟ್ ಮೆಡಿಕಲ್ ಟ್ರೀಟ್ಮೆಂಟ್ ಸಜೆಸ್ಟ್ ಮಾಡ್ತೀವಿ. ಬಟ್ ಯೂಶಲಿ ಒಂದು 70 to 80%, 70% ವಿತ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ PCOD ಸಾಲ್ವ್ ಆಗುತ್ತೆ. ಅವರಿಗೆ ನ್ಯಾಚುರಲ್ ಆಗಿ ಪೀರಿಯಡ್ಸ್ ರೆಗ್ಯುಲರ್ ಆಗಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸಿ ಆಗೋಕ್ಕೆ ಚಾನ್ಸಸ್ ಹೆಚ್ಚಾಗುತ್ತೆ. ಮೇಡಮ್, ಇವಾಗ IVF ಪ್ರೊಸೆಸ್ ಇಂದ ಹುಟ್ಟಿದ ಮಗು ಆಲ್ಮೋಸ್ಟ್ ಟ್ವಿನ್ಸ್ ಇರುತ್ತೆ ಅಂತ ಹೇಳ್ತಾರೆ, ಇದು ಹೌದಾ ಅಂತ? ಇಲ್ಲ, ಪ್ರತಿ ಸಲ IVF ಇಂದ ಮಲ್ಟಿಪಲ್ ಪ್ರೆಗ್ನೆನ್ಸಿ, ಟ್ವಿನ್ಸ್ ಅಥವಾ ಟ್ರಿಪ್ಲೆಟ್ಸ್ ಆಗ್ತಾರೆ ಅಂತಂತ ಇಲ್ಲ. ಬಟ್ ಎಸ್ ಡೆಫಿನೆಟ್ಲಿ ದ ಚಾನ್ಸಸ್ ಆರ್ ಮೋರ್ IVF ಪ್ರೆಗ್ನೆನ್ಸಿಲಿ. ಯಾಕೆ ಅಂದಾಗ ನಾನು ಹೇಳಿದ್ನಲ್ಲ ಇವಾಗ ನಾವು ಅದು ಭ್ರೂಣ ಮಾಡಿ ಹಾಕ್ತೇವೆ ಅಂತಂತ, ನಾರ್ಮಲ್ ಆಗಿ ಪ್ರಿಫರ್ ಮಾಡೋದು 2 ಭ್ರೂಣ ಒಟ್ಟಿಗೆ ಹಾಕಕ್ಕೆ. ಅವಾಗ 2 ಭ್ರೂಣ ಹಾಕಿದಾಗ ಅಟ್ಲೀಸ್ಟ್ 1 ಕಚ್ಕೊಳ್ಳಿ, 1 ಪ್ರೆಗ್ನೆನ್ಸಿ ಆಗಲಿ ಅಂತಂತ. ಬಟ್ ಒಂದೊಂದ್ಸಲ ಅದು ತುಂಬ ಒಳ್ಳೆ ಹೆಲ್ದಿ ಭ್ರೂಣ ಇದೆ ಹಂಗಂದಾಗ 2 ಭ್ರೂಣ ಕಚ್ಕೊಂಡ್ಬಿಡುತ್ತೆ, ಆವಾಗ ಟ್ವಿನ್ಸ್ ಪ್ರೆಗ್ನೆನ್ಸಿ ಆಗೋಕ್ಕೆ ಚಾನ್ಸಸ್ ಹೆಚ್ಚಿರುತ್ತೆ. ಅಥವಾ ಒಂದೊಂದ್ಸಲ ಒಂದೊಂದು ಸಂದರ್ಭದಲ್ಲಿ ನಾವು 3 ಭ್ರೂಣ ಕೂಡ ಹಾಕ್ಬೇಕಾಗತ್ತೆ. ಸೊ ಅವಾಗ 3 ಕಚ್ಕೊಂತಂದ್ರೆ ಟ್ರಿಪ್ಲೆಟ್ಸ್ ಆಗುತ್ತೆ. ಬಟ್ ಇವಾಗ ಆಫ್ ಲೇಟ್ ನಾವೆಲ್ಲ ಸಿಂಗಲ್ ಎಂಬ್ರಿಯೋ ಟ್ರಾನ್ಸ್ಫರ್ ಅಂತ ಪ್ರಿಫರ್ ಮಾಡ್ತೀವಿ. ಒಂದೇ ಒಳ್ಳೆ ಗುಡ್ ಗ್ರೇಡ್ ಎಂಬ್ರಿಯೋನ ಭ್ರೂಣನ ನಾವು ಹಾಕಿ ಸಿಂಗಲ್ ಪ್ರೆಗ್ನೆನ್ಸಿ ಕೊಡೋಕ್ಕೆ. ಬಿಕಾಸ್ ಟ್ವಿನ್ಸ್ದು ಸರ್ಟನ್ ಆಮೇಲೆ ಪ್ರೆಗ್ನೆನ್ಸಿ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ಎಲ್ಲ ಆಗುತ್ತೆ ಅಂತಂತ. ಬಟ್ ಅದು ಪೇಷಂಟ್ ಟು ಪೇಷಂಟ್ ಪ್ರೊಫೈಲ್ ನೋಡಿಕೊಂಡು ನಾವು ಅದು ಡಿಸಿಷನ್ ತಗೋತೀವಿ, ಒಂದೇ ಸಿಂಗಲ್ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಬೇಕಾ ಇಲ್ಲಾಂದ್ರೆ 2 ಭ್ರೂಣ ಹಾಕ್ಬೇಕಾ ಅಂತಂತ. ಬಟ್ ಅದು ಪ್ರತಿ ಸಲ ಟ್ವಿನ್ಸ್ ಆಗುತ್ತೆ ಅಂತಂತ ಇಲ್ಲ. ಬಟ್ ಎಸ್ ಡೆಫಿನೆಟ್ಲಿ ದ ಚಾನ್ಸಸ್ ಆರ್ ಮೋರ್, IVF ಜೊತೆ ಚಾನ್ಸಸ್ ಜಾಸ್ತಿ ಇದೆ. ಇವಾಗ ಸಾಕಷ್ಟು ಮಹಿಳೆಯರು ಲೇಟ್ ಆಗಿ ಮದುವೆ ಆಗ್ತಾ ಇದ್ದಾರೆ, ಇದು ಒಂದು ಕಾರಣ ಇರಬಹುದಾ ಈ ಬಂಜೆತನಕ್ಕೆ ಅಂತ?
ಇರ್ಬೋದು. ಬಿಕಾಸ್ ಇವಾಗ ಎವ್ರಿಬಡಿ ಇಸ್ ಕೆರಿಯರ್ ಓರಿಯೆಂಟೆಡ್, ಎಲ್ಲ ದೇ ವಾಂಟ್ ಟು ಕಾನ್ಸಂಟ್ರೇಟ್ ಆನ್ ದೇರ್ ಸ್ಟಡೀಸು. ಆಮೇಲೆ ಅವ್ರ ವರ್ಕಲ್ಲಿ ನಾವೇನಾದ್ರು ಅಚೀವ್ ಮಾಡಿಬಿಟ್ಟು ನಂತರ ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತೀವಿ ಅಂತ ಇರ್ತಾರೆ. ದೇ ಆರ್ ಡೆಫಿನೆಟ್ಲಿ ರೈಟ್ ಇನ್ ದೇರ್ ಪಾತ್. ಬಟ್ ಇಂಥ ಕಪಲ್ಸು ಅಥವಾ ಇಂಥ ಮಹಿಳೆಯರಿಗೆ ನಾನು ಹೇಳೋದು ಅಂತಂದರೆ, ಅಟ್ ಅರ್ಲಿಯರ್ ಏಜ್, ನಿಮ್ಮ ಲೇಟ್ 20s ಆಗಲಿ ಅಥವಾ ಅರ್ಲಿ 30s ಆಗಲಿ, ಆ ಏಜಲ್ಲಿ ನೀವು ನಿಮ್ಮ ಎಗ್ಗನ್ನು ಫ್ರೀಸ್ ಮಾಡಿ. ಫ್ರೀಸ್ ಯುವರ್ ಎಗ್ಸ್. ಬಿಕಾಸ್ ನೀವು ಆಮೇಲೆ 35 years ನಂತರನೂ ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತೀರಾ ಅಂದ್ರೇನು ನಿಮ್ಮ ಮೊಟ್ಟೆಯ ವಯಸ್ಸು ಕಮ್ಮಿನೇ ಇರುತ್ತೆ. ಸೊ ಆವಾಗ ನಿಮಗೆ ಅಷ್ಟು ಸ್ಟ್ರಗಲ್ ಮಾಡೋದು ಬೇಕಾಗಲ್ಲ. ಸೊ ನಿಮಗೆ ಪ್ರೆಗ್ನೆನ್ಸಿ ಚಾನ್ಸಸ್ಸು ಹೆಚ್ಚಾಗುತ್ತೆ ಇಫ್ ಯು ಫ್ರೀಸ್ ದ ಎಗ್ ಇನ್ ಅ ವೆರಿ ಅರ್ಲಿ ಏಜ್. ಬಿಕಾಸ್ ಇವಾಗ ಇವನ್ ಸೆಲೆಬ್ರಿಟೀಸ್ ಆರ್ ಡೂಯಿಂಗ್ ದ್ಯಾಟ್ ಆ್ಯಂಡ್ ದೇ ಆರ್ ಕಮ್ಮಿಂಗ್ ಅಪ್. ಅದ್ರ ಬಗ್ಗೆ ಎಲ್ಲ ತುಂಬ ಹೇಳ್ಕೊತಾ ಇದ್ದಾರೆ. ಸೊ ಒಂದು ಯಂಗ್ ಹುಡುಗಿಸಿಗೆ ಹೂ ಆರ್ ಮೋರ್ ಕರಿಯರ್ ಓರಿಯೆಂಟೆಡ್, ಅಥವಾ ಇವನ್ ಅವರಿಗೆ ಮದುವೆ ಆಗಿದೆ ಬಟ್ ಅವರಿಗೆ ಇನ್ನೂ 5 ವರ್ಷ ನಂತರ ನಾವು ಮಗು ಮಾಡ್ಕೋತೀವಿ ಅಥವಾ ಒಂದು 7 ವರ್ಷ ನಂತರ ಮಗು ಮಾಡ್ಕೋತೀವಿ ಅಂತ ಅವರು ಇಬ್ರು ಕಪಲ್ ಡಿಸೈಡ್ ಮಾಡ್ಕೊಂಡಿದ್ದಾರೆ ಅಂದ್ರೆ, ನಾನು ಹೇಳೋದು ಫಸ್ಟ್ ಒಂದು ಫರ್ಟಿಲಿಟಿ ಟೆಸ್ಟ್ ಇಬ್ರು ಚೆಕ್ಅಪ್ ಮಾಡಿಸ್ಕೊಂಬಿಡಿ. ಎಲ್ಲ ಟೆಸ್ಟ್ ನಾರ್ಮಲ್ ಇದೆ ಅಂತಂದ್ರೆ ಓಕೆ, ನಿಮಗೆ ಗೊತ್ತಾಗುತ್ತೆ ಇನ್ನು ನಮಗೆ ಎಷ್ಟು ಸಮಯ ಇದೆ ನಮಗೆ ಒಂದು ಪ್ರೆಗ್ನೆನ್ಸಿಗೆ, ಯಾವಾಗ ನನ್ನ ಮೊಟ್ಟೆ ರಿಸರ್ವ್ ಕಮ್ಮಿ ಆಗ್ಬೋದು ಅಂತಂತ. ಇನ್ನು ನಿಮಗೆ ಪ್ರೆಗ್ನೆನ್ಸಿ ಬಗ್ಗೆ ಪ್ಲಾನೇ ಇಲ್ಲ ಅಂತಂದಾಗ ನೀವು ಬೇಕಾದ್ರೆ ನಿಮ್ಮ ಎಂಬ್ರಿಯೋಸ್ನ ಬೇಗ ಫ್ರೀಸ್ ಮಾಡ್ಕೋಬಹುದು. ಮ್ಯಾರಿಡ್ ಕಪಲ್ ಇದ್ದಾರೆ, ಅವ್ರಿಗೆ ಪಾರ್ಟ್ನರ್ ಇದೆ ಅಂದ್ರೆ ಎಂಬ್ರಿಯೋಸ್ ಫ್ರೀಸ್ ಮಾಡ್ಕೊಳ್ಳಿ. 5 ವರ್ಷ ನಂತರ ಅಥವಾ 7 ವರ್ಷ ನಂತರ ಬಂದ್ಬಿಟ್ಟು ಆ ಎಂಬ್ರಿಯೋಸ್ನ ನೀವು ಹಾಕ್ಸ್ಕೋಬಹುದು. ಸೊ ಅದರಿಂದ ಪ್ರೆಗ್ನೆನ್ಸಿ ಚಾನ್ಸಸ್ ಅವರಿಗೆ ಹೆಚ್ಚಿರುತ್ತೆ. ಈ ಒಂದು ಅವರು 35-37 ವರ್ಷ ಆಗಿರ್ತಾರೆ, ಬಟ್ ಅದು ಭ್ರೂಣದ ವಯಸ್ಸು ಇನ್ನು 30-32 ವರ್ಷ ಇರುತ್ತೆ. ಸೊ ಪ್ರೆಗ್ನೆನ್ಸಿ ಸಕ್ಸಸ್ಫುಲ್ ಚಾನ್ಸಸ್ ಅಷ್ಟೇ ಜಾಸ್ತಿ ಇರುತ್ತೆ. ಇವಾಗ ಡೋನರ್ ಟ್ರೀಟ್ಮೆಂಟ್ ಅಂದ್ರೆ ಏನು ಮೇಡಮ್? ಡೋನರ್ ಟ್ರೀಟ್ಮೆಂಟ್ ನಾನು ಹೇಳ್ತಿದ್ದಾಗ, ಸೊ ಇವಾಗ ಒಂದು ಅನೇಕ ಸಂದರ್ಭದಲ್ಲಿ ನಮಗೆ ಡೋನರ್ ಸ್ಪರ್ಮ್ ಆಗಲಿ ಅಥವಾ ಡೋನರ್ ಮೊಟ್ಟೆ ಆಗಲಿ ನಾವು ಯೂಸ್ ಮಾಡಬೇಕಾಗತ್ತೆ. ಈಗ ಡೋನರ್ ಎಗ್ ಯಾಕೆ ಯೂಸ್ ಮಾಡ್ತೀವಿ? ಇವಾಗ ಮಹಿಳೆಯಲ್ಲಿ ಅವರ ಮೊಟ್ಟೆ ಸಂಖ್ಯೆ ತುಂಬ ಕಮ್ಮಿ ಇದೆ, AMH ತುಂಬ ಕಮ್ಮಿ ಇದೆ, ಲೋ ರಿಸರ್ವ್ ಇದೆ, ಅಥವಾ ಅವರಲ್ಲಿ ಮೊಟ್ಟೆ ಇದೆ ಬಟ್ ಅವ್ರದ್ದು ಕ್ವಾಲಿಟಿ ತುಂಬ ಕಮ್ಮಿ ಇದೆ. ಯಾಕಂದರೆ ಮುಂಚೆ ಒಂದು IVF ಮಾಡಿಸ್ಕೊಂಡಿದ್ದಾರೆ, ಅದರಲ್ಲಿ ಗೊತ್ತಾಗಿದೆ ಎಗ್ ಕ್ವಾಲಿಟಿ ಕಮ್ಮಿ ಇದೆ, ಅದರಲ್ಲಿ ಭ್ರೂಣಗಳೇ ಆಗಿಲ್ಲ, ಅವರಿಗೆ ಪ್ರೆಗ್ನೆನ್ಸಿ ಆಗಿಲ್ಲ ಅಂತಂದಾಗ ಅದು ಕ್ವಾಲಿಟಿ ಕಮ್ಮಿ ಇದೆ ಅಂತ ಗೊತ್ತಾಗುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಅವರು ಡೋನರ್ ಎಗ್ ಆಪ್ಷನ್ನ ಕನ್ಸಿಡರ್ ಮಾಡಬಹುದು. ಅಥವಾ ಡೋನರ್ ಸ್ಪರ್ಮ್ ಅಂತಂದರೆ, ಈಗ ಪುರುಷರಲ್ಲಿ ಅವರ ವೀರಾಣುವಲ್ಲಿ ಸ್ಪರ್ಮ್ಸ್ ಇಲ್ಲ ಅಂದರೆ ಅಜೂಸ್ಪರ್ಮಿಯಾ ಇರ್ತಾರೆ, ಅಥವಾ ತುಂಬ ಸಿವಿಯರ್ ಕೌಂಟ್ ತುಂಬ ಕಮ್ಮಿ ಇದೆ, ಆಮೇಲೆ ಅವರಿಗೆ IVFಗೆ ಹೋಗೋಕ್ಕೆ ಅಷ್ಟು ಫೈನಾನ್ಷಿಯಲಿ ಅಫೋರ್ಡೆಬಲ್ ಆಗ್ತಾ ಇರಲ್ಲ. ಸೊ ಅವರು ಅಂಥವ್ರು ಡೋನರ್ IUI ಮಾಡ್ಕೋಬೋದು, ಡೋನರ್ ಸ್ಪರ್ಮ್ IUI ಮಾಡ್ಕೋಬೋದು. ಬಿಕಾಸ್ IUI ಪ್ರೊಸೀಜರ್ ಸ್ವಲ್ಪ ಕಮ್ಮಿ ಕಾಸ್ಟ್ ಆಗುತ್ತೆ ಅಕಸ್ಮಾತ್ ಅವರು IVF ಅಫೋರ್ಡೆಬಲ್ ಆಗ್ತಾ ಇಲ್ಲ ಅಂದರೆ. ಅದು ಸ್ಪರ್ಮ್ಸೇ ಇಲ್ಲದೆ ಇದ್ದಾಗ ನಾವು ಅವ್ರು ಡೈರೆಕ್ಟ್ ಬೀಚಿಂದ ಸ್ಪರ್ಮ್ ತೆಗಿಯಕ್ಕೆ ನೋಡ್ತೀವಿ, ಅದರಲ್ಲೂ ನಮಗೆ ಸಿಕ್ಕಿಲ್ಲ ಅಂದಾಗ ಅವಾಗ ನಾವು ಡೋನರ್ ಆಪ್ಷನ್ಗೆ ಅಡ್ವೈಸ್ ಮಾಡ್ತೇವೆ. ಸೊ ಇದು ಯಾವಾಗ ಇಂಡಿಕೇಟೆಡ್ ಇದೆ ಅವಾಗಷ್ಟೇ ನಾವು ಡೋನರಿಗೆ ಅಡ್ವೈಸ್ ಮಾಡ್ತೇವೆ. ಬಟ್ ಅದು ಡೋನರ್ ಪ್ರೊಸೀಜರ್ ಕೂಡ ಅವರಿಗೆ ಹೇಳ್ದಂಗೆ ಮಾಡಲ್ಲ. ಇದು ಹೇಳಿದ್ನಲ್ಲ, ಇಬ್ರು ಕಪಲ್ದು ಒಪ್ಪಿಗೆ ಇರಬೇಕು, ಅವರಿಬ್ರು ಕನ್ಸೆಂಟ್ ಕೊಡಬೇಕು. ಅದ ನಂತರ ಅದು ನಾವು ತುಂಬ ಲೀಗಲ್ ಪ್ರೊಸೆಸ್ ಹೋಗಬೇಕು. ಅದಕ್ಕೆ ತುಂಬ ನಾವು ಅಫಿಡವಿಟ್ ಎಲ್ಲ ಮಾಡಿಸಿ, ಅದು ಎಲ್ಲ ಕೋರ್ಟಿಗೆ ಹೋಗ್ಬಿಟ್ಟು ಲಾಯರ್ ಮೂಲಕ ಅಫಿಡವಿಟ್ ಎಲ್ಲ ಮಾಡಿಸಿ, ಅದು ಅಫಿಡವಿಟ್ ಆದಮೇಲೆ ನಂತರನೇ ನಾವು ಅವರಿಗೆ ಡೋನರ್ ಎಗ್ ಅಥವಾ ಡೋನರ್ ಸ್ಪರ್ಮಿಗೆ ಪ್ರೊಸೀಡ್ ಆಗಬಹುದು. ಡೋನರ್ ಎಗ್ಗಿಗೆ ಹೋಗ್ತಾ ಇದ್ದೀವಿ ಅಂತಂದರೆ, ಯಾರು ನಮಗೆ ಡೊನೇಟ್ ಮಾಡೋಕ್ಕೆ ಬರ್ತಾಳೆ ಹುಡುಗಿ, ಅವರಿಗೆ ಒಂದು ಇನ್ಶೂರೆನ್ಸ್ ಕವರೇಜು ಮಾಡಿಸ್ಬೇಕಾಗುತ್ತೆ. ಸೊ ಆ ಥರ ಎಲ್ಲ ತುಂಬ ಪ್ರೊಸೆಸ್ ಇದೆ. ಇದಕ್ಕೆ ನಮ್ಮದು ಲೀಗಲ್ ಟೀಮೇ ಇದೆ ಹೂ ವಿಲ್ ಟೇಕ್ ಕೇರ್ ಆಫ್ ಆಲ್ ದಿಸ್. ಸೊ ಇಂಥ ಇಂಡಿಕೇಶನ್ಸಲ್ಲಿ ನಾವು ಡೋನರಿಗೆ ಯೂಶಲಿ ಸಜೆಸ್ಟ್ ಮಾಡ್ತೀವಿ. ಅವರ ಒಪ್ಪಿಗೆ ಇದ್ದರೆ ನಾವು ಅದಕ್ಕೆ ಪ್ರೊಸೀಡ್ ಆಗ್ತೀವಿ, ಇಲ್ಲ ಅಂತಂದರೆ ನಾವು ವಿತೌಟ್ ದೇರ್ ಕನ್ಸೆಂಟ್ ನಾವು ಪ್ರೊಸೀಡ್ ಆಗೋಕ್ಕಾಗಲ್ಲ. ಮೇಡಮ್, ಇವಾಗ ಸಾಕಷ್ಟು ಮಹಿಳೆಯರಿಗೆ ಬಂಜೆತನ ಸಮಸ್ಯೆ ಇದೆ. ಸೊ ಅವ್ರಿಗೆ ಏನಾದರೂ ಒಂದು ನಿಮ್ಮ ಸಲಹೆ ಕೊಡೋದಾದರೆ ಏನು ಕೊಡಲಿಕ್ಕೆ ಇಷ್ಟಪಡ್ತೀರಾ ಅಂತ? ಬಿಕಾಸ್ ಇವಾಗ ಈ ಜನ್ರೇಷನಲ್ಲಿ ತುಂಬ ಜಾಸ್ತಿ ಆಗಿದೆ ಬಂಜೆತನ ಬಂದ್ಬಿಟ್ಟು. ನಮ್ಮ ಲೈಫ್ ಸ್ಟೈಲ್ ಕಾರಣದಿಂದ ತುಂಬ ಸಮಸ್ಯೆಗಳಾಗ್ತಾ ಬರ್ತಾ ಇದೆ. ಈಗ ನಾನು ಹೇಳ್ದಂಗೆ, ಈಗ ನೀವು ತುಂಬ ಟೈಮ್ ಗ್ಯಾಪ್ ಜಾಸ್ತಿ ಕೊಟ್ರಿ, ಅಥವಾ ಬೇರೆಯವ್ರು ಏನು ಅಂದ್ಕೋತಾರೆ ನಾನು ತೋರಿಸ್ಕೊಳಕ್ಕೆ ಹೋದೆ ಅಥವಾ ನಾನೇನೋ ಟ್ರೀಟ್ಮೆಂಟ್ ತೊಗೊಂಡ್ರೆ ಅಂತಂದಾಗ, ಆ ಕಾರಣದಿಂದ ಎಷ್ಟೊಂದು ಜನ ಹಿಂದೆ ಉಳಿತಾ ಇದ್ದಾರೆ ಟ್ರೀಟ್ಮೆಂಟ್ ತೊಗೊಳಕ್ಕೆ. ಬಿಕಾಸ್ ಅಕ್ಕಪಕ್ಕ ಮನೆಯವ್ರು ಹೇಳ್ತಾರೆ, ನಮ್ಮ ಮನೆಯವ್ರು ಏನು ಹೇಳ್ತಾರೆ, ನಮ್ಮ ಅಪ್ಪ ಅಮ್ಮ ಅದಕ್ಕೆ ಒಪ್ಪಿಗೆ ಕೊಡಲ್ಲ ಅಂತಂತ. ಬಟ್ ನಾನು ಹೇಳೋದು, ಏನಾರೋ ಪ್ರಾಬ್ಲಮ್ ಇದ್ದರೆ ಇದು ಹೇಳೋರು ಜನ ತುಂಬ ಹೇಳ್ತಾರೆ, ಒಪಿನಿಯನ್ಸ್ ಕೊಡ್ತಾರೆ, ಬಟ್ ಡಿಸಿಷನ್ ಬಂದ್ಬಿಟ್ಟು ಅವ್ರು ನಿಮ್ಮದೇ ಆಗಿರಬೇಕು. ಡಿಸಿಷನ್ ಶುಡ್ ಬಿ ಕಪಲ್ಸ್ ಡಿಸಿಷನ್. ಬಿಕಾಸ್ ಮಗು ಬೇಕಾಗಿರೋದು ಅವ್ರ ದಂಪತಿಗಳಿಗೆ, ಅವ್ರ ಕಪಲಿಗೆ. ಸೊ ಜನ ಏನು ಹೇಳ್ತಾರೆ ಅಂತ ಅದು ಅಂದ್ಕೊಂಡು ನೀವು ಹಿಂದೆ ಉಳಿಬಾರ್ದು. ನಿಮಗೆ ಆಸ್ ಅ ಕಪಲ್ ನಿಮಗೊಂದು ಮಗು ಬೇಕು, ನಿಮಗೆ ಗೊತ್ತಿದೆ ಏನೋ ಸಮಸ್ಯೆ ಇದೆ ನಮಗೆ ಅಂತಂದಾಗ ಅದಕ್ಕೆ ಏನು ಪರಿಹಾರ ಇದೆ ಅಂತಲೂ ಗೊತ್ತಿರುತ್ತೆ. ಅದಕ್ಕೆ ನೀವು ಮುಂದೆ ಬಂದ್ಬಿಟ್ಟು ಟ್ರೀಟ್ಮೆಂಟ್ ತೊಗೋಬೇಕಾಗತ್ತೆ. ಇದು ಏನೋ ಹೆದರ್ಕೊಂಡ್ಬಿಟ್ಟು ಭಯ ಪಟ್ಬಿಟ್ಟು ಹಿಂದೆ ಕೂತ್ಕೊಂಡ್ರೆ ಅವರಿಗೆ ಚಾನ್ಸಸ್, ಹಂಗೆ ಟೈಮ್ ಮುಂದೆ ಹೋಗ್ತಾ ಇದ್ರೆ ಚಾನ್ಸಸ್ ಹಾಗೆ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಅವ್ರು ಎಷ್ಟು ಬೇಗ ಅವ್ರು ತಿಳ್ಕೊತಾರೆ ಏನೋ ಸಮಸ್ಯೆ ಇದೆ, ನಾವು ಟ್ರೀಟ್ಮೆಂಟಿಗೆ ಹೋಗ್ಬೇಕಂದ್ರೆ ಅಷ್ಟೇ ಚಾನ್ಸಸ್ ಜಾಸ್ತಿ ಇರುತ್ತೆ ಅವರಿಗೆ ಒಂದು ಹೆಲ್ದಿ ಮಗು ಪಡೆಯೋದಕ್ಕೆ. ಮೇಡಮ್, ಇವಾಗ ಒಬ್ಬ ಮಹಿಳೆಗೆ ಫಸ್ಟ್ ಬೇಬಿ ಆಗಿರುತ್ತೆ,
ಬಟ್ ಸೆಕೆಂಡ್ ಬೇಬಿ ಅನ್ನುವಂಥದ್ದು ತುಂಬ ಲೇಟ್ ಆಗ್ತಾ ಇರುತ್ತೆ. ಇದಕ್ಕೆ ಏನಾದರೂ ಮೇನ್ ರೀಸನ್ ಏನಾದರೂ ಇದೆಯಾ ಅಂತ? ರೀಸನ್ ಬಂದ್ಬಿಟ್ಟು ಕಾರಣಗಳು ಅನೇಕ ಇರುತ್ತೆ ಯಾಕಾಗ್ತಿಲ್ಲ. ಮೊದಲನೇದು ಮೊದಲು ಅವರಿಗೆ ಚಿಕ್ಕ ವಯಸ್ಸಲ್ಲೇ ಆಗಿರುತ್ತೆ, ಅವಾಗ ನಾರ್ಮಲ್ ಆಗಿ ಪ್ರೆಗ್ನೆನ್ಸಿ ಆಗಿರುತ್ತೆ. ಈಗ ಅವರು ತುಂಬಾ ಗ್ಯಾಪ್ ಕೊಟ್ಟಿರಬಹುದು, ಆ ಕಾರಣದಿಂದ ಅವರಿಗೆ ಪ್ರೆಗ್ನೆನ್ಸಿ ಆಗ್ತಾ ಇರೋಕ್ಕೆ ಕಷ್ಟ ಆಗ್ತಾ ಇರಬಹುದು. ಅಥವಾ ಅವ್ರಿಗೆ ಏನಾದ್ರು ಮಧ್ಯ ಇನ್ಫೆಕ್ಷನ್ಸ್ ಏನಾದ್ರು ಆಗಿ ಅವರು ಟ್ಯೂಬ್ಸ್ ಅಲ್ಲಿ ಬ್ಲಾಕೇಜ್ ಆಗಿರಬಹುದು. ಆಮೇಲೆ ಆಲ್ ದಿಸ್ ಇದೆಲ್ಲ ಒಂದು ಕಾಮನ್ ರೀಸನ್ ಇರುತ್ತೆ ಯಾಕೆ ಅವರಿಗೆ ಆಗ್ತಾ ಇರಲ್ಲ ಇನ್ನೊಂದು ಮಗು ಅಂತಂತ. ಅದಕ್ಕೆ ಒಂದು ಬೇಸಿಕ್ ಅವರಿಗೂ ನಾವು ಟೆಸ್ಟ್ಗಳು ಮಾಡಬೇಕಾಗುತ್ತೆ, ಏನು ಸಮಸ್ಯೆ ಏನಿದೆ ಅಂತ ನೋಡೋಕ್ಕೆ. ಅವ್ರ ಮೊಟ್ಟೆ ರಿಸರ್ವ್ ಏನಾದ್ರು ತುಂಬಾ ಕಮ್ಮಿ ಆಗ್ಬಿಟ್ಟಿದ್ಯಾ, ಫಸ್ಟ್ ಮಗು ಆದಾಗ ಅವ್ರದ್ದು ಮೊಟ್ಟೆ ರಿಸರ್ವ್ ಮೋಸ್ಟ್ಲಿ ಅವನ ಲೋವರ್ ಸೈಡ್ ಇರುತ್ತೆ, ಈಗ ಇನ್ನೂ ತುಂಬಾ ಕಮ್ಮಿ ಆಗಿರುತ್ತೆ. ಸೊ ಅದಕ್ಕೆ ಅವರಿಗೆ ಪ್ರೆಗ್ನೆನ್ಸಿ ಆಗ್ತಾ ಇರಲ್ಲ. ಸೊ ಅವಾಗ ಅವರಿಗೂ ನಾವು ಬೇಸಿಕ್ ವರ್ಕಪ್ ಎಲ್ಲ ಮಾಡ್ತೇವೆ. ಸೊ ಅಕಸ್ಮಾತ್ ನ್ಯಾಚುರಲಿನೇ ಅವರಿಗೆ ಆಗೋ ಚಾನ್ಸಸ್ ಇದೆ ಅಂತಂದಾಗ ಅವರಿಗೂ ನಾವು ಸ್ವಲ್ಪ ಮೆಡಿಸಿನ್ಸ್ ಕೊಟ್ಬಿಟ್ಟು ಮೆಡಿಸಿನ್ಸ್ ಮೂಲಕ ಅವರಿಗೆ ಹೆಲ್ಪ್ ಮಾಡ್ತೇವೆ ಪ್ರೆಗ್ನೆನ್ಸಿ ಆಗಕ್ಕೆ. ಇಲ್ಲ ಅಕಸ್ಮಾತ್ ಅವ್ರದ್ದು ಟ್ಯೂಬ್ಸ್ ಅಲ್ಲಿ ಒಂದೊಂದ್ಸಲ ಆಗುತ್ತೆ, ಫಸ್ಟ್ ಪ್ರೆಗ್ನೆನ್ಸಿ ಆಗಿದ ನಂತರ ಸೆಕೆಂಡ್ ಟೈಮ್ ಆಗೋ ಮುಂಚೆ ಅವರಿಗೆ ಟ್ಯೂಬ್ಸ್ ಬ್ಲಾಕ್ ಆಗುತ್ತೆ, ಅಥವಾ ಅವರ ಗರ್ಭಕೋಶದಲ್ಲಿ ಏನಾದ್ರು ಗೆಡ್ಡೆ ಬೆಳ್ಕೊಳ್ಳೋದಾಗ್ಲಿ ಆ ಥರ ಸಮಸ್ಯೆ ಕಾಣಿಸ್ಕೊಂಡು ಬರುತ್ತೆ. ಸೊ ಅಂಥವ್ರಿಗೆ ಅದೇನು ಪ್ರಾಬ್ಲಮ್ ಇದೆ ಅದಕ್ಕೆ ನಾವು ಏನು ಪರಿಹಾರ ಇದೆ ಅದು ಹೇಳಿಬಿಟ್ಟು ಅದ ನಂತರ ನಾವು IUI ಸಜೆಸ್ಟ್ ಮಾಡ್ತೀವಿ. ಒಂದು IUI ಟ್ರೈ ಮಾಡಿ ನೋಡ್ಬೋದು. ಇಲ್ಲ ಮೊಟ್ಟೆ ರಿಸರ್ವ್ ತುಂಬಾ ಕಮ್ಮಿ ಆಗಿದೆ ಬಟ್ ಹಾಗಾದ್ರೂ ಅವರಿಗೊಂದು ಮಗು ಬೇಕೇ ಬೇಕು ಅಂತಂದರೆ ನಾವು ಅವರಿಗೆ IVF ಸಜೆಸ್ಟ್ ಮಾಡ್ತೀವಿ, ಒಂದು IVFಗೆ ಹೋಗೋಕ್ಕೆ. ಸೊ ಅದರಿಂದ ಅಟ್ಲೀಸ್ಟ್ ಅವರಿಗೆ ಚಾನ್ಸಸ್ ಇದೆ ಒಂದು ಇನ್ನೊಂದು ಮಗು ಆಗೋಕ್ಕೆ ಅಂತಂತ. ಸೊ ಅದು ಆಗ್ಬೋದು. ಒಂದು ಮಗು ನಾರ್ಮಲ್ ಆಗಿ ಆಗಿದೆ, ಇನ್ನೊಂದು ಮಗುಗೆ ಅವರಿಗೆ ತೊಂದರೆ ಆಗ್ತಾ ಇದೆ ಅಂತಂದರೆ ಅವರಿಗೂ ನಾವು ಇವ್ಯಾಲ್ಯೂಯೇಟ್ ಮಾಡಿಬಿಟ್ಟು ಅವ್ರದ್ದು ಏನು ಸಮಸ್ಯೆ ಇದೆ ಅಂತ ಕಂಡು ಹಿಡಿದು ಅದ್ರ ಪ್ರಕಾರ ಅವರಿಗೆ ನಾವು ಟ್ರೀಟ್ಮೆಂಟ್ನ ಸಜೆಸ್ಟ್ ಮಾಡ್ಬೋದು. ಓಕೆ, ಎಸ್ ಮೇಡಮ್. ಕೊನೆಯದಾಗಿ ಬಂಜೆತನವನ್ನು ಯಾವ ರೀತಿಯಲ್ಲಿ ನಾವು ತಡೆಗಟ್ಟಬಹುದು ಅನ್ನೋದ್ರ ಕುರಿತು ಹೇಳೋದಾದ್ರೆ? ಓಕೆ, ಸೊ ಇದು ಬಂಜೆತನ ನಾವು ಹೇಗೆ ಪ್ರಿವೆಂಟ್ ಮಾಡ್ಕೋಬಹುದು ಅಂದರೆ ತುಂಬ ಮುಂಚೆಯಿಂದ ನಮ್ಮ ಲೈಫ್ ಸ್ಟೈಲ್ ತುಂಬ ಚೆನ್ನಾಗಿ ಇರಬೇಕು. ಸೊ ನಾನು ಎಂಫಸೈಸ್ ಮಾಡೋದು ಈಟ್ ಕ್ಲೀನ್, ಚೆನ್ನಾಗಿ ತಿನ್ನಿ, ಆಚೆ ಕಡೆದು ತಿನ್ನಿ ಬಟ್ ತುಂಬ ಲಿಮಿಟಲ್ಲಿ ತಿನ್ನಬೇಕು. ಆಮೇಲೆ ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡಿ. ದಿನ ಏನಾದರೂ ನೀವು ಎಷ್ಟೇ ಬ್ಯುಸಿ ಇರಬಹುದು ಬಟ್ ಅಟ್ಲೀಸ್ಟ್ ಒಂದು 30-45 ನಿಮಿಷ ನೀವು ನಿಮ್ಮ ಬಾಡಿಗೋಸ್ಕರ ಕೊಡಲೇಬೇಕಾಗುತ್ತೆ. ಅದು ಯಾವ ಫಾರ್ಮ್ ಆಫ್ ಎಕ್ಸಸೈಸ್ ಮಾಡ್ತೀರಾ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗೋದು. ನಿಮಗೆ ವಾಕಿಂಗ್ ಇಷ್ಟನಾ ವಾಕಿಂಗ್ ಹೋಗಿ 1 hour ವಾಕ್ ಹೋಗಿ, ಇಲ್ಲಾಂದರೆ ಎರೋಬಿಕ್ಸ್ ಇಷ್ಟನಾ ಎರೋಬಿಕ್ಸ್ ಮಾಡಿ. ಸೊ ನಿಮಗೆ ಯಾವ ಕೈಂಡ್ ಆಫ್ ಫಿಸಿಕಲ್ ಆಕ್ಟಿವಿಟಿ ಇಷ್ಟ ಆ ಥರ ಮಾಡಿ, ಬಟ್ ದಿನ ಟೈಮ್ ತೊಗೊಳ್ಳಿ, 1 hour ನೀವು ಫಿಸಿಕಲ್ ಆಕ್ಟಿವಿಟಿಗೆ ಟೈಮ್ ಕೊಡಿ. ಆ್ಯಂಡ್ ಡಯಟಲ್ಲೂ ಕೂಡ ಈಟ್ ಕ್ಲೀನ್ ಅಂತಂದರೆ ಸ್ವಲ್ಪ ಜಂಕ್ ಫುಡ್, ಪ್ರತಿ ಸಲ ಪ್ರೊಸೆಸ್ಡ್ ಫುಡ್ ತಿನ್ನೋದು ಅಂಥದ್ದೆಲ್ಲ ಅವಾಯ್ಡ್ ಮಾಡಬೇಕಾಗುತ್ತೆ. ಸೊ ನಾವು ನಮ್ಮ ಲೈಫ್ ಸ್ಟೈಲೇ ಫಸ್ಟ್ ಬೇಸಿಕಾಗಿ ಚೆನ್ನಾಗಿ ಇಟ್ಕೊಂಡ್ರೆ ನಮಗೆ ಮುಂದೆ ಫರ್ಟಿಲಿಟಿ ಇಶ್ಯೂಸು ತುಂಬ ಕಮ್ಮಿ ಆಗುತ್ತೆ. ಬಟ್ ಅಕಸ್ಮಾತ್ ನಮಗಿನ್ನೂ ಆ ಥರ ಆ್ಯಂಕ್ಷಸ್ ಇದ್ದೀವಿ ನಾವು, ಇಲ್ಲ ನಾವು ತುಂಬ ಸ್ವಲ್ಪ ಲೇಟ್ ಮ್ಯಾರೇಜ್ ಪ್ಲ್ಯಾನ್ ಮಾಡ್ತಿದ್ದೀವಿ, ಅಥವಾ ನಮ್ಮ ಬೇಬಿ ಮಾಡ್ಕೋ ಪ್ಲ್ಯಾನ್ ತುಂಬ ಲೇಟ್ ಇದೆ ಅಂತಂದಾಗ ಒಂದು ಬೇಸಿಕ್ ಫರ್ಟಿಲಿಟಿ ಸ್ಪೆಷಲಿಸ್ಟ್ನ ಮೀಟ್ ಮಾಡಿ ಒಂದು ಬೇಸಿಕ್ ಟೆಸ್ಟ್ಗಳು ತೊಗೊಳ್ಳಿ, ನೋಡೋಕ್ಕೆ ನಿಮ್ಮದು ಫರ್ಟಿಲಿಟಿ ಇವಾಗ ಯಾವ ಪೊಟೆನ್ಷಿಯಲಲ್ಲಿದೆ, ಹೇಗಿದೆ ಇವಾಗ, ಸೊ ಎಷ್ಟು ಬೇಗ ನೀವು ಪ್ಲ್ಯಾನ್ ಮಾಡಬೇಕಾಗುತ್ತೆ ಅಂತ ನಿಮಗೊಂದು ಐಡಿಯಾ ಸಿಗುತ್ತೆ ಇನ್ ದ್ಯಾಟ್ ಕೇಸ್. ಅದರ್ವೈಸ್ ಬೇಸಿಕ್ ಪ್ರಿವೆನ್ಷನ್ ಇಸ್ ಯುವರ್ ಲೈಫ್ ಸ್ಟೈಲ್ ಮಾಡಿಫಿಕೇಷನ್. ನಿಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿದೆ ಅಂತಂದರೆ ನಿಮ್ಮ ಜನರಲ್ ಹೆಲ್ತು ಚೆನ್ನಾಗಿರುತ್ತೆ, ನಿಮಗೆ ಮುಂದೆ ಹೋಗ್ಬಿಟ್ಟು ಪ್ರೆಗ್ನೆನ್ಸಿಗೂ ಏನು ತೊಂದರೆ ಆಗಲ್ಲ. ಬಟ್ ಆಬ್ವಿಯಸ್ ಆಗಿ ಏನಾದ್ರು ಪ್ರಾಬ್ಲಮ್ಸ್ ಇದೆ, ನಿಮ್ಮ ಸಿಗ್ನಿಫಿಕೆಂಟ್ ಫ್ಯಾಮಿಲಿ ಹಿಸ್ಟ್ರಿ ಇದೆ ಅಂತಂದರೆ ನೀವು ಎಷ್ಟು ಬೇಗ ಡಾಕ್ಟ್ರಿಗೆ ಹೋಗಿ ತೋರಿಸ್ತೀರಾ ನಿಮಗೆ ಅಷ್ಟೇ ಬೇಗ ಅದಕ್ಕೆ ಸೊಲ್ಯೂಷನ್ ಸಿಗುತ್ತೆ. ಸುಮ್ಮನೆ ಸೈಲೆಂಟ್ ಆಗಿ ನೋಡೋಣ ಅಂತಂಗೆ ಟೈಮ್ ಮುಂದೆ ಹೋಗ್ತಾ ಇದ್ರೆ ಅದು ಚಾನ್ಸಸ್ ಕಮ್ಮಿ ಆಗುತ್ತೆ. ಎಸ್, ಖಂಡಿತ ಮೇಡಮ್. ಇಷ್ಟು ಹೊತ್ತುಗಳ ಕಾಲ ಬಂಜೆತನ ಅನ್ನೋ ಸಮಸ್ಯೆ ಕುರಿತು ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀಡಿದ್ರಿ. ನಿಮಗೆ ದೈಜಿವಲ್ ಕಡೆಯಿಂದ ಧನ್ಯವಾದಗಳು ಮೇಡಮ್. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟು ಹೊತ್ತುಗಳ ಕಾಲ ಮೇಡಮ್ ನಮಗೆ ಬಂಜೆತನ ಅಂದ್ರೇನು, ಯಾವೆಲ್ಲ ಕಾರಣಗಳಿಂದ ಬರ್ತದೆ, ಜೊತೆಗೆ ಯಾವ ರೀತಿಯಾಗಿ ನಾವು ಅದನ್ನು ತಡೆಗಟ್ಟಬಹುದು ಅನ್ನೋದ್ರ ಕುರಿತು ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀಡಿದ್ದಾರೆ. ನಿಮಗೂ ಕೂಡ ಈ ಸಂಚಿಕೆ ಇಷ್ಟವಾಗಿದೆ ಅಂತ ಅಂದ್ಕೊಳ್ತಾ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿವಲ್ 24x7.